ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲಾ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಜ್ಞಾನ ಪ್ರತಿಪಾದನಾ ಸ್ಥಳ ಆಧಾರದ ವಿಷಯ ನಿಜಗುಂಡು ಬರೆದಂತಹ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಇವತ್ತಿನ ಆಧಾರದ ಪದ್ಯ 52ನೇ ಪದ್ಯ ನಾವು ಆರಂಭ ಮಾಡಿದ್ವಿ. ಬಹಳ ವಿಶೇಷವಾಗಿ ಹೇಳ್ತಾರ ನಿಜಗುಂಡ್ರು. ಯಾಕಂತಂದ್ರ 84 ಲಕ್ಷ ಜೀವರಾಶಿಯಿಂದ ಬಂದಿದ್ದೀವಿ. ಈ ಸಂಸಾರ ಅನ್ನುವಂಥದ್ದು, ಈ ಪ್ರಾರಬ್ಧ ಅನ್ನುವಂಥದ್ದು ಬಹಳಷ್ಟು ಕಷ್ಟ ಕೊಡುವಂಥದ್ದು. ಶರೀರ ಬರುವಂಥದ್ದು ಕರ್ಮದಿಂದನೇ ಬಂದಿರುವಂಥದ್ದು. ಇದರಲ್ಲೇ ತನ್ನನ್ನ ತಾನು ಮರೆತು ಪದೇ 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 ಹುಟ್ಟುವಂಥದ್ದು, ಸಾಯುವಂಥದ್ದು, ಹಲವಾರು ರೀತಿಯಿಂದ ದುಃಖಕ್ಕೂ ಗುರಿಯಾದಂತ ಈ ಜೀವಾತ್ಮ ಯಾವಾಗ ತನ್ನನ್ನು ತಾನು ತಿಳ್ಕೊಳ್ಳದೆ ಹೋದಾಗ ಹಲವಾರು ರೀತಿಯಿಂದ ಈ ದುಃಖಕ್ಕೆ ಗುರಿಯಾಗಿರುವಂಥದ್ದು. ಇಲ್ಲಿ ಬಹಳಷ್ಟು ವಿಚಾರ ಹೇಳ್ತಾರ. ಯಾಕಂತಂದ್ರ ಇಹದಲ್ಲಿ ಇರುವಂತ ಆನಂದ, ಇಹ ಆನಂದ, ಪರ ಆನಂದ, ಪರತರ ಆನಂದ ಅಂತ 3 ರೀತಿಯಿಂದ ಹೇಳ್ತಾರ. ಇಹ ಆನಂದ ಅಂದ್ರೆ ಭೂಲೋಕದ ಏನದ ವಿಷಯ ಆನಂದಗಳು. ಇವ್ಯಾವಾಗ್ಲೂ ಇರ್ತಾವೇನೋ ಅಂದ್ರ ಅನಿತ್ಯವಾಗಿರುವಂತವು. ಯಾವ ಜನ್ಮದಲ್ಲಿ ನಾವು ಹುಟ್ಟಿ ಬಂದ್ರು ಕೂಡ ಇಂಥ ಒಂದು ವಿಷಯ ಆನಂದಗಳಿಗೆ ಬಲಿಯಾದ್ವಿ ಅಂತಂದ್ರ ನಮಗ್ ಮತ್ತೆ ದುಃಖ ತಪ್ಪಿದಂಥದ್ದಲ್ಲ. ಇಲ್ಲಿ ಭೂಲೋಕದಲ್ಲಿ ವಿಷಯ ಆನಂದ ಅನ್ನುವಂಥ ಇಹ ಆನಂದ, ಪರತರ ಆನಂದ. ಪರ ಆನಂದ ಅಂದ್ರ ಸ್ವರ್ಗಾದಿ ಭೋಗಗಳಿಂದ ಆಗುವಂತ ಆನಂದ ಪರ ಆನಂದ. ಪರತರ ಆನಂದ ಅಂದ್ರ ಇದು ಎಲ್ಲಿ ಆಗ್ತದಪ್ಪ ಅಂದ್ರೆ ಈ ಮಾನವ ಶರೀರಕ್ಕೆ ಬಂದ ಮೇಲೆ ಸದ್ಗುರುವಿನ ಮೂಲಕ ನಿನ್ನನ್ನ ನೀ ತಿಳ್ಕೊಂಡಾಗ. ಯಾಕಂದ್ರೆ ಇಹ ಆನಂದ ಭೂಲೋಕದಲ್ಲಿ ವಿಷಯಾದಿಗಳಿಂದ ಆಗಿರುವಂತ ಆನಂದ, ಪರ ಆನಂದ ಸ್ವರ್ಗಾದಿ ಭೋಗಗಳಿಂದ ಆಗುವಂತ ಆನಂದ, ಪರತರ ಆನಂದ ಅಂದ್ರ ಸದ್ಗುರುವಿನ ಮೂಲಕ ತಿಳ್ಕೊಳ್ಳುವಂತ ಆನಂದ. ನಿನ್ನನ್ನ ನೀ ತಿಳಿದಾಗ ಆನಂದ, ದೊಡ್ಡ ಆನಂದ ಇದು. ಇದು ಪರತರ ಆನಂದ. ಈ ರೀತಿಯಾಗಿ ಇರುವಂತಹದ್ದು. ಇಲ್ಲಿ ಕೂಡ ಈ ಆನಂದವನ್ನ ವ್ಯಕ್ತಪಡಿಸ್ತಾ ಇದ್ದಾರ ಯಾರು? ಶಿಷ್ಯ. ಇಂದಿರ್ಪೇನು, ಯಾಕಂದ್ರೆ ಎಂದಿರ್ಪೇನು ಅಂತ ಕೂಡ ಬರೆದಿದ್ದಾರ. ಈ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಕೆಲವು, ಯಾಕೆ ಎಂದಿರ್ಪೇನು ಅನ್ನುವಂತ ಪದದಲ್ಲಿ ಸ್ವಲ್ಪ ಸಂಶಯ ಇರ್ತೀನೋ ಇಲ್ಲೋ ಅನ್ನುವಂತ ಒಂದು ಸಂಶಯ ಭಾವ ಬರ್ತದೆ. ಯಾಕಂತಂದ್ರ ಇಲ್ಲಿ ಕೂಡ ಅವ್ರು ಹೇಳ್ತಾರ, ಇರ್ತೇನೋ ಮುಂದಾದ್ರೂ ಇರ್ತೇನೋ ಇಲ್ಲೋ, ಎಂದಿರ್ಪೇನೋ ಅನ್ನುವಂತ ಸ್ವಲ್ಪ ಆ ಒಂದು ಸಂದೇಹಾರ್ಥ ಬರ್ತದಲ್ಲಿ. ಅದಕ್ಕ ಕೆಲವೊಂದು ವಿವೇಕ ಚಿಂತಾಮಣಿಯಲ್ಲಿ ಕೂಡ ಬರ್ದಿದಾರ. ಏನಂದ್ರ ಕೃತಕೃತತ್ವ, ಜ್ಞಾನದ ಫಲ ಏನಂದ್ರೆ ಕೃತಕೃತತ್ವ ಅಂತ ಬರ್ದಿದೆ. ಅದಕ್ಕೆ ಅಜ್ಞಾನ ಕಾಲದಲ್ಲಿ ಈ ಒಂದು 3 ರೀತಿಯಿಂದ ಕರ್ತವ್ಯವಿತ್ತು. ಆದ್ರ ಜ್ಞಾನ ಪ್ರಾಪ್ತಿ ಆದ ನಂತರ ಇದಿಲ್ಲ. ಜ್ಞಾನ ಪ್ರಾಪ್ತಿ ಅಂತ ಯಾವುದು ಇರಂಗಿಲ್ಲ, ಮಾಡುವಂತ ಕರ್ತವ್ಯ ಇಲ್ಲ. ಈ ರೀತಿಯಾಗಿ ಅದರ ಆಧಾರದ ಮೇಲೆ ಈ ಜ್ಞಾನ ಆಗ್ಯದ. ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಇಲ್ಲಿ ಜ್ಞಾನದ ವಿಚಾರ ಬಗ್ಗೆ ಅಲ್ಲಿ ಹೇಳ್ತಾ ಇದ್ದಾರ. ಅದಕ್ಕೆ ಎಂದಿರ್ಪೇನೋ ಅನ್ನುವಂಥದ್ದನ್ನ ಬಿಟ್ಟು ಇಂದಿರ್ಪೇನೋ. ಎಲ್ಲ ಗುರುವಾಕ್ಯವನ್ನ ಕೇಳಿದೀನಿ, ಇವಾಗ ಇಂದಿರ್ಪೇನೋ ಅನ್ನುವಂತ ವಿಚಾರವನ್ನ ಇಲ್ಲಿ ಹಾಕಿದೆ ಅಂತ ಕೂಡ ಮಹಾತ್ಮರು ಹೇಳಿದ್ದಾರೆ. ಯಾಕಂದ್ರೆ ಅದೇ ಈ ಪದನೇ ಸೂಕ್ತ ಆಗ್ತದೆ ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ. ಅದಕ್ಕಾಗಿ ಇಲ್ಲಿ ಇಂದಿರ್ಪೇನೋ ಅಂತಾನೆ ತಗೊಳ್ರಿ ಅಂತಾನೆ ಹೇಳಿದ್ರ ಗುರುಗಳು ಹೇಳಿದಾರ. ಯಾಕಂತಂದ್ರೆ ಜ್ಞಾನ ಆಗಿದೆ, ಅಳವಟ್ಟಿದೆ, ಖುಷಿಯಿಂದ ಹೇಳ್ತಾ ಇದ್ದಾನ ಶಿಷ್ಯ ಅಂತ. ಅದಕ್ಕೆ ಇದು ಇಂದಿರ್ಪೇನೋ ನಿಜ ಸುಖದಲ್ಲಿ ಅನ್ನುವಂಥದ್ದನ್ನ ಇದನ್ನ ವಿಚಾರ ಮಾಡ್ರಿ ಅಂತ ಹೇಳ್ತಾರ ಅವರು. ಇಲ್ಲಿ ಕೂಡ ಹಿಂದಿನ ವಿಚಾರದಲ್ಲಿ ಇಂದಿರ್ಪೇನೋ ನಿಜ ಸುಖದಲ್ಲಿ ಬಹು ದಂದುಗವೆಲ್ಲವನ್ನ ಅಳಿದೊಳಿದು. ದಂದುಗ
ಯಾಕಂತಂದ್ರ ಈ ಮನಸ್ಸಿನಲ್ಲಿರುವಂತ ಗೊಂದಲಗಳು, ದ್ವಂದ್ವ ಪರಿಸ್ಥಿತಿ ಒಂದಲ್ಲ ಎರಡಲ್ಲ. ಯಾಕಂದ್ರೆ ಈ ಮನಸ್ಸು ಎಲ್ಲಿರ್ತದ ಅಲ್ಲಿ ದುಃಖನೇ ಐತಿ ನೋಡ್ರಿ, ಅಲ್ಲಿ ಸುಖ ಐತೇನಂದ್ರೆ ಇಲ್ಲ. ಮನಸ್ಸು ಎಲ್ಲೆಲ್ಲಿರ್ತದ ಎರಡೂ ರೀತಿಯಿಂದ ಇರ್ತದ, ಸುಖ ದುಃಖ ರಾಗ ದ್ವೇಷ ಎಲ್ಲಷ್ಟು ಇರ್ತಾವ. ಯಾವಾಗ ಮನಸ್ಸು ಇಲ್ಲ ಅಂತಂದಾಗ ಏನು ಇಲ್ಲ. ಅದಕ್ಕೆ ಉದಾಹರಣೆ ನಿದ್ರಾ ದೃಷ್ಟ ಅಂತ ಹೇಳ್ತಾರ. ನಿದ್ರೆ ಯಾವಾಗ ಮನಸ್ಸು ಐತೆ ಅಂದ್ರೆ ಇಲ್ಲ, ಯಾವ ಕಾರಣಗಳು ಇರಂಗಿಲ್ಲ. ಅದಕ್ಕೆ ನಿದ್ರೆ ಒಳಗ ಮನಸ್ಸಿಲ್ಲ. ಮನಸ್ಸಿಲ್ಲ ಅದಕ್ಕೆ ಅಲ್ಲಿ ಸುಖನೂ ಇಲ್ಲ ದುಃಖನೂ ಇಲ್ಲ, ಯಾವ ಶರೀರದ ಬಾಧೆ ಇಲ್ಲ, ಸಂಸಾರ ಇಲ್ಲ, ಏನೊಂದೇ ಇಲ್ಲ. ಇದೇ ರೀತಿ ನಾವು ಮನಸ್ಸನ್ನ ಏನಾಗ್ಬೇಕಾಗ್ಯದ, ಲಯ ಆಗ್ಬೇಕಾಗ್ಯದ. ಆ ವಿಚಾರಗಳನ್ನ ಹೇಳ್ತಾರೆ. ಈ ಮನಸ್ಸಿಗೆ ಬೋಧನೆಯನ್ನ ಕೊಡುವಂಥದ್ದು ಬಹಳ ವಿಶೇಷವಾಗಿ ಹೇಳ್ತಾರ. ಈ ಗುರುವಾಕ್ಯವನ್ನ ಕೇಳ್ತಾ ಹೋದಾಗ ನಮ್ಗೆ ಏನಾಗ್ತದ, ಈ ಸಂಸಾರ ಅನ್ನುವಂಥದ್ದು ರೋಗ ಇದು, ದೊಡ್ಡ ರೋಗ ಇದು, ಸಣ್ಣ ರೋಗ ಅಲ್ಲ, ದೊಡ್ಡ ರೋಗ. ನಮ್ಗೇನಾದ್ರೂ ಒಂದು ಹೊಟ್ಟೆಯಲ್ಲಿ ಏನಾದ್ರೂ ಒಂದು ಬಾಧೆ ಆಯ್ತು, ಒಂದು ರೋಗ ಆಯ್ತು ಅಂತಂದಾಗ ನಮ್ಗೆ ಎಷ್ಟು ಬಾಧೆ ಕೊಡ್ತದೆ ಹೇಳ್ರಿ, ಸಿಕ್ಕಾಪಟ್ಟೆ ಬಾಧೆ ಕೊಡ್ತದೆ. ಮನಸ್ಸೆಲ್ಲ ಅಲ್ಲೇ ಹೋಗ್ತದೆ. ಏನು ಕೇಳ್ಬೇಕು ಅನ್ನುವಂತ ಭಾವ ಇರಂಗಿಲ್ಲ, ಏನಾದ್ರೂ ಮಾಡ್ಬೇಕನ್ನುವಂಥದ್ ಭಾವ ಇರಂಗಿಲ್ಲ, ತಿನ್ಬೇಕನ್ನುವಂತ ಭಾವ ಇರಂಗಿಲ್ಲ, ಏನೊಂದ್ ಇರಂಗಿಲ್ಲ ನೋಡ್ರ. ಮನಸ್ಸೆಲ್ಲ ಅದರಲ್ಲೇ ಇರ್ತದ, ಆ ನೋವಿನಲ್ಲೇ ಇರ್ತದ. ಅದೇ ರೀತಿ ಕೂಡ ಈ ಸಂಸಾರದ ಬಾಧೆ ಅನ್ನುವಂಥದ್ದು ದೊಡ್ಡದಿರ್ತದ. ಸದ್ಗುರು ವಾಕ್ಯವನ್ನ ಕೇಳ್ತಾ ಕೇಳ್ತಾ ಹೋದಾಗ ಆ ನೋವು ಕೂಡನು ಇದ್ರೂ ಕೂಡ ಅದು ಅನಸ್ತೇಸಿಯ ತರ ಕೆಲಸ ಮಾಡಿಬಿಡ್ತದ. ಅಷ್ಟು ತಾಕತ್ತು ಸದ್ಗುರುವಿನ ವಚನದಲ್ಲಿ ಅದ. ಶರೀರ ಇದ್ದಾಗೆ ಯಾವುದೇ ಒಂದು ಕಷ್ಟ ಇರ್ಲಿ, ಏನೇ ಇರ್ಲಿ, ಅನಸ್ತೇಸಿಯ ನೋಡ್ರಿ, ಆ ರೋಗ ಇರ್ತದ, ಆಪರೇಷನ್ ಮಾಡ್ತಾರ, ಅದ್ರ ಅನಸ್ತೇಸಿಯ ಕೊಟ್ಟ ಮೇಲೆ ಆ ರೋಗನು ಕಂಡು ಬರಂಗಿಲ್ಲ, ಆ ಬಾಧೆನೂ ಕಂಡು ಬರಂಗಿಲ್ಲಲ್ಲ. ಆ ರೀತಿ ಇಲ್ಲಿ ಕೂಡ ಈ ಪ್ರಾರಬ್ಧವನ್ನ ನಾವು ಮುಗಿಸ್ಲಿಕ್ಕೂ ಕೂಡ ಗುರುವಾಕ್ಯ ಭಾರಿ ಭಾರಿ ಕೆಲಸ ಮಾಡ್ತದೆ ಈ ಸಂಸಾರದಿಂದ ಪಾರಾಗಕ್ಕ. ಅದಕ್ಕೆ ಪರತರಾನಂದ, ಬಹಳ ಅದ್ಭುತವಾದಂತ ಆನಂದವನ್ನ ನಾವು ಗುರುವಾಕ್ಯದಿಂದ ಪಡ್ಕೊಳ್ಳಿಕ್ ಸಾಧ್ಯ ಆಗ್ತದ. ಅದಕ್ಕೆ ಮೊನ್ನೆ ಕೂಡ ಹೇಳಿದ್ರು, ಇಹಲೋಕದ ಸಂಬಂಧದ ಒಂದು ವಿಷಯ ಆನಂದಗಳು ನನಗ ಆಸೆ ಪಡ್ತಿತ್ತು ಮನಸ್ಸು. ಮತ್ತೆ ಹೆಂಡತಿ ಮಕ್ಕಳನ್ನ ಸಾಕ್ಬೇಕು, ಬೆಳೆಸ್ಬೇಕು, ಅದೇ ಗುಂಗಿನಾಗ ಎಷ್ಟು ಜನರೇ ಸಾಯೋದು. ಒಂದು ತುಳಸಿದಾಸಂತ ಒಂದ್ ಸಣ್ಣ ಕತೆ ಹೇಳ್ಬಿಡ್ತಾರ, ಎಲ್ಲ ಗೊತ್ತಿರ್ತದ, ನಿಮಗೂ ಗೊತ್ತಿರ್ತದ ಅನ್ಕೊಂತೀನಿ ನಾನು. ಏನಾಗ್ತದ, ಹೆಂಡತಿ ಬೇರೆ ಇಲ್ಲಿ ಇರ್ತಾರ, ಅದು ಮಳೆ ಜಾಸ್ತಿ ಬಂದು ಹೊಳಿ ತುಂಬಿ ಹರಿಲಿಕ್ ಶುರು ಆಗ್ತದ. ಆವಾಗ ಹೆಂಡತಿ ಅಲ್ಲಿ ಅದಾಳಲ್ಲ, ಹೆಂಡತಿಗ್ ಬಹಳ ಬಹಳ ಜೀವ ಮಾಡ್ತಿರ್ತಾನ, ಬಹಳ ಪ್ರೀತಿ ಇರ್ತದ ಹೆಂಡತಿ ಮೇಲೆ. ಅದಾಗ ಏನೋ ತರಕ ನದಿ ದಾಟಿ ಹೋಗ್ಬೇಕತ್ತ, ಹೋಗಿ ಅಲ್ಲಿ ಸಾಮಾನುಗಳು ತಗೊಂಡು ನದಿ ದಾಟಿ ಮತ್ತೆ ತಮ್ಮ ಊರಿಗೆ ಬರ್ಬೇಕು. ಆ ಸಂದರ್ಭದಲ್ಲಿ ಮಳಿ ಜಾಸ್ತಿ ಬಂದ್ಬಿಟ್ಟು ತುಂಬಿ ಹರಿಲಿಕ್ ಶುರು ಆಗ್ತದ ನದಿ. ಅವಾಗ ಆತದ ಅರಿವಿರಂಗಿಲ್ಲ, ಎಲ್ಲರೂ ಓ ಅಂತಾರ, ಊರೆಲ್ಲ ಮುಳುಗ್ ಬಿಡ್ತು ಆ ಊರು ಅಂತ ಅನ್ನುವಂತ ಭಾವದಲ್ಲಿ, ತಮ್ಮೂರು ತನ್ನ ಊರು ಮುಳುಗ್ ತನ್ನುವಂತ ಭಾವದಲ್ಲಿ ಎಲ್ಲರೂ ನಿಂತಿರ್ತಾರ ದಡಕ. ಈತ ಸಾಮಾನುಗಳನ್ನ ತಗೊಂಡು ಇನ್ನು ನದಿ ದಾಟಿ ತನ್ನ ಊರಿಗೆ ಹೋಗ್ಬೇಕಾಗ್ಯದ. ಅದು ಮುಳುಗ್ಯದಂತ ಕೇಳಿದ ತಕ್ಷಣ ಅರಿವಿರಂಗಿಲ್ಲ, ನನ್ನ ಹೆಂಡತಿ ಸತ್ತೋದಳೇನೋ, ಬದುಕಿದಳು, ಸತ್ತಳು, ಮುಳುಗಿಬಿಟ್ಲು ಏನೋ ಅಂತ ಆ ಗೊಂದಲದಲ್ಲಿ ಆತ ಏನ್ ಮಾಡಿದ, ನದಿಗೆ ಹಾರೇ ಬಿಟ್ಟ. ಬೇಡ ಬೇಡ ಅಂತ ಎಷ್ಟೋ ಜನ ಹೇಳಿದ್ರು ಕೂಡ ಆತ ನದಿಗೆ ಹಾರಿಬಿಟ್ಟ. ಹಾಗೆ ಅಂತ ನದಿಯಲ್ಲಿ ಈಜಿದ, ತುಂಬಿ ಹರಿತಾ ಇತ್ತು ನದಿ. ಅಂತ ನದಿಯಲ್ಲಿ ಈಜಿ ಆ ತಮ್ಮೂರಿಗೆ ಬಂದ. ಮನಿಗ್ ನೋಡ್ದ, ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಂತ ಇತ್ತು, ಅಂತ ಅಟ್ಟ ಇರ್ತಾವಲ್ಲ ಹಳ್ಳಿ ಒಳಗ, ಹಂಗಿತ್ತು. ಆದ್ರೆ ಕೆಳಗಡೆ ಫುಲ್ ನೀರ್ ತುಂಬಿದು. ಬಡ 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 ಮೇಲ್ಗಡೆ ಹತ್ತಿದ. ಹೋಗಿ ನೋಡಷ್ಟಿಗೆ ಹೆಂಡತಿ ರೂಮಲ್ಲಿ ಮನ್ಸದ ಮೇಲೆ ಮಲಗಿದ್ರು. ಬಾಗ್ಲಿ ತೆಗೆದು ನೋಡ್ತಾನ, ಹೆಂಡತಿಗೆ ಎಚ್ಚರಾಯ್ತು, ಹಿಂಗ ನೋಡ್ತಾರ, ಅಲ್ಲದೆ ಹೆಂಗ್ ಬಂದ್ರಪ್ಪ ನೀವು, ಇಷ್ಟು ಮಳಿ ಬಂದು ಇಷ್ಟೆಲ್ಲ ತುಂಬಿ ಹರಿತಾ ಇದೆ, ನೀವ್ ಹೆಂಗ್ ಬಂದ್ರಿ ನೀವು ಅಂತ ಕೇಳಿದ್ರ ಗಂಡಗ. ಅದಂತಾನ, ಇಲ್ಲ ನನಗೆ ಯಾವ ನೀರು ಏನು ಕಾಣ್ಲಿಲ್ಲ, ನೀನ್ ಎಲ್ಲಿ ಸತ್ತೋದಿ ಅನ್ನೋಂತ ನಿನ್ನ ಮೇಲೆ ಪ್ರೀತಿಗಾಗಿ ನನಗೆ ಯಾವ್ದು ಕಾಣ್ಲಿಲ್ಲ, ನಾನು ಹಂಗೆ ಓಡ್ ಬಂದಿದ್ದೀನಿ ನಾನು ಅಂತ ಹೇಳಿದಾಗ, ಅಯ್ಯೋ ಅಂದಳಕಿ. ಅಂದು ಮತ್ತೆ ನೀವು ಮೇಲ್ಗಡೆ ಹತ್ತಬೇಕಾದ್ರ ಮೆಟ್ಲುಗಳೇ ಇಲ್ಲ, ಎಲ್ಲ ನೀರ್ ತುಂಬಿ ಬಿಟ್ಟಿದೆ, ಹೆಂಗ್ ಕಂಡಿತು, ಹೆಂಗ್ ಬಂದ್ರಿ ಅಂತಂದ್ರ, ನೀ ಕೆಳಗಡೆ ಒಂದ್ ಹಗ್ಗ ಬಿಟ್ಟಿದ್ದೆಲ್ಲ ಅದನ್ನ ಹಿಡ್ಕೊಂಡ್ ಮ್ಯಾಲ ಹತ್ತಿ ಬಂದೆ ಅಂತಂದ್ರು. ನಾ ಎಲ್ಲಿ ಹಗ್ಗ ಬಿಟ್ಟಿನಿ ಅಂತೇಳಿ ಬಂದು ನೋಡ್ತಾರ, ಒಂದ್ ಹಾವು ಮೇಲ್ಗಡೆಯಿಂದ ಕೆಳಗೆ ಇಳೆ ಬಿದ್ದಿತ್ತು. ಹಾವನ್ನ ಅರಿವಿಲ್ದ ಹಾವನ್ನ ಹಿಡ್ಕೊಂಡ್ ಮ್ಯಾಲ ಹತ್ತಿ ಬಿಟ್ಟಿದ್ದ ಆತ. ಆಕೆ ಅಂದ್ಲ, ಬಾ ಮೈ ರೋಮಾಂಚನ ಆಗ್ತದ, ಇಂಥ ಒಂದು ಹಗ್ಗನೇ, ಅದು ಹಾವನ್ನೇ ಹಗ್ಗ ಅಂತ ತಿಳ್ಕೊಂಡು ಮ್ಯಾಲ್ ಬಂದಿಯಲ್ಲೋ, ಇಂಥ ತುಂಬಿದಂತ ಹೊಳಿಯನ್ನ ದಾಟಿ ನನ್ನ ಮೇಲೆ ಎಷ್ಟು ಪ್ರೀತಿ ಇರ್ಬೋದು, ಎಷ್ಟು ಮೋಹ ಇರ್ಬೋದು ನಿನಗ, ಇಷ್ಟು ತುಂಬಿ ಹರಿಯುವಂತಹ ನದಿಯನ್ನ ದಾಟಿ
ಮತ್ತೆ ಇಂತ ಒಂದು ಹಾವನ್ನ ಕಾಣದೇನೆ ಹಗ್ಗ ಅಂತ ತಿಳ್ಕೊಂಡು ಮೇಲೆತ್ತಿ ಅಂದ್ರೆ ನನ್ನ ಮೇಲೆ ಎಷ್ಟು ಪ್ರೀತಿ ಇರ್ಬೋದು. ಇಂತ ಪ್ರೀತಿ ಇಂತ ಮೋಹ ಭಗವಂತನ ಮೇಲೆ ಇಟ್ರೆ ಭಗವಂತ ದರ್ಶನ ಆಗ್ಬಿಡ್ತಿದ್ದಲ್ವ ನಿನಗ. ಎಂತ ಮಾತ್ರೆ ಮೈ ರೋಮಾಂಚನ ಆಯ್ತು. ನನ್ ಮೇಲೆ ಇಡುವಂತ ಭಾವ ಭಗವಂತನ ಮೇಲೆ ಇಟ್ಟು ಬಿಟ್ಟಿದ್ರೆ ನೀನ್ ಪರಮಾತ್ಮನೇ ಕಂಡು ಬಿಡ್ತಿದ್ನಲ್ಲೋ, ಎದುರುಗಡೆ ಬಂದ್ ನಿಂತು ಬಿಡ್ತಿದ್ದ, ನೀನು ದರ್ಶನ ಕೊಡ್ತಿದ್ನಲ್ಲೋ ಅಂತಂದಳು. ಆಕಿಗೆ ಆತನ ಮೈಯೆಲ್ಲ ಜುಮ್ ಅಂದ್ ಬಿಡ್ತತೆ, ರೋಮಾಂಚನ ಆಯ್ತು, ತಲೆ ತಿರುಗಿ ಬಿಡ್ತು ಆತಗ. ನೋಡ್ರಿ ನಂಗೆ ಹೇಳ್ಬೇಕಂದ್ರೂ ಕೂಡ ಒಂಥರ ಆಗ್ತದ. ನಾವೆಲ್ಲೆಲ್ಲಿ ಇಟ್ಟಿದೀವಿ ಭಾವ ಅಂತ. ಆಕೆ ಹೇಳಿದ ತಕ್ಷಣ ಆತಗೆ ಬಹಳಷ್ಟು ಮನಸ್ಸು ಪರಿವರ್ತನೆ ಆಯ್ತು. ಅಲ್ಲೇ ನಿಂತ ಹೇಳ್ದ, ಆಯ್ತು ನಾನು ಇವತ್ತಿನಿಂದ ನನ್ನ ಕಂಡೇ ಕಾಣ್ತೀನಿ ಭಗವಂತನ ಅಂತ ಹೇಳ್ಬಿಟ್ಟು ಹೆಂಡ್ತಿನ್ ಬಿಟ್ಟು ಹೋಗಿ ತುಂಬಾ ಸಾಧನೆ ಮಾಡ್ದ, ತಿಳ್ಕೊಂಡ, ಎಲ್ಲವನ್ನ ಪಡ್ಕೊಂಡು ತಾನು ಯಾರಿದ್ದೀನಂತ ತಿಳ್ಕೊಂಡು ಆ ಭಗವಂತನೇ ಆತಗ ಭಗವಂತನ ಸಾಕ್ಷಾತ್ಕಾರ ಆಗ್ಬಿಡ್ತು. ಆತ ಹೇಳಿದ ಇದಕ್ಕೆಲ್ಲ ಕಾರಣ ನನ್ನ ಹೆಂಡತಿ. ಅದಕ್ಕೆ ನನ್ನ ಹೆಸರಿನ ಮೊದಲಿನ ಹೆಸರಿ ನನ್ನ ಹೆಂಡತಿಯ ಹೆಸರಿಟ್ಕೊಳ್ತೀನಿ, ಆಕಿನೇ ನನಗ್ ದಾರಿ ದೀಪ ಅಂತ ಅನ್ಕೊಂಡು ಆತ ತುಳಸಿದಾಸ ಅಂತ ಹೆಸರಿಟ್ಕೊಂಡ್ ಅಂತ ಹೇಳ್ತಾರೆ ಕೆಲವು ಇದರಲ್ಲಿ. ಹಿಂಗಾಗಿ ಯಾಕೆ ಹೇಳುವಂಥದ್ದು ಅಂತಂದ್ರ ನಾವ್ ಎಲ್ಲಿ ಇಟ್ಟಿದೀವಿ ಮನಸ್ಸನ್ನ, ನಾವು ಅದಕ್ಕೆ ಬೇರೆ ಕಡೆ ಇಟ್ಟಾಗ ಯಾವುದು ಪರಮಾರ್ಥದಲ್ಲಿ ಭಗವಂತನೆಡೆಗೆ. ನನಗೇನಿತ್ತು ಮೊದಲ ಹೆಂಡತಿ ಮಕ್ಕಳ ಮೇಲೆ ಬಹಳಷ್ಟು ಮೋಹ ಇತ್ತು. ಅದ್ರಲ್ಲೇ ಅದೇ ಭಾವದಲ್ಲೇ ಸತ್ತು ಹೋಗ್ಬಿಡ್ತೀವಿ ನಾವು. ಜನ್ಮದಲ್ಲಿ ಸತ್ತೋದು ಇದಕ್ಕೆ, ಒಂದು ಹೆಂಡತಿ ಮಕ್ಕಳು ಸಂಸಾರ ಅಂತಾನೆ ಸತ್ತು ಹೋಗ್ಬಿಟ್ಟಿದೀವಿ ನಾವು. ಅದಕ್ಕೆ ಕಾಮಕ್ಕೊಂದು ನಿಮಿತ್ತ ಅರಿಗಳೆನಿಪ ಕಾಮಾದಿಗಳಿಗಾಗಿ ತನುವ ಅನೇಕವನ್ನು ಕೊಟ್ಟೆ ಭವಭವಂಗಳಲ್ಲಿ ನಿನಗೊಂದು ದೇಹವನ್ನು ಕೊಟ್ಟು ತಪವಂತ ಘನಶಂಭಲಿಂಗವಾಗಿರಲು ಅಲ್ಲೇ ಮನಜ. ನಿಜಗೊಂಡ್ರೆ ಮಾತುಗಳು ನೋಡ್ಬೇಕ್ರಿ, ತಿಳಿದವ್ರಿಗೆ ಬಾಳ ಕಲ್ಸಕ್ರಿ, ತಿಳಿಲಾರ್ದವ್ರಿಗೆ ಬಾಳ ಕಷ್ಟ ಆಗ್ತಿದ್ದು ಈ ವಾಕ್ಯಗಳು. ಅದಕ್ಕೆ ಅವರು ಮಹಾತ್ಮರಿ ಹೇಳ್ಬಿಟ್ಟಿದಾರ, ಎಲ್ಲರಿಗೂ ಉಸಿರಕ್ ಹೋಗ್ಬೇಡಪ್ಪ, ನಿಂದೇನ್ ಗಂಟೋಗಿತ್ತು, ಅನಾಧಿಕಾರಿಗಳಿಗೆ ಯಾಕೆ ಹೇಳಿ ಹಾಳಾಗ್ತಿದಿ, ಅದಕ್ಕೆ ಪರಿಪಕ್ವ ಹೃದಯರಲ್ಲದ ಮಂದ ಮನುಜರಿಗೆ ಬರೀದೆ ಭ್ರಮೆ ನಿನ್ಗೆ ಯಾಕೋ, ಹೇಳ್ತೀನಿ ನನ್ನ ಭ್ರಮೆ ಯಾಕೋ ಅಂತ ಹೇಳಿದಾರೆ. ಎಚ್ಚರಿಕೆ ಕೊಡ್ತಾರ ಅವ್ರು. ಅಧಿಕಾರಿಗಳಿಗೆ ಮಾತ್ರ ಹೇಳು, ಯಾಕಂದ್ರೆ ಅವ್ರಿಗೆ ಬಹಳ ಕಷ್ಟ ಆಗಿಬಿಡ್ತದೆ, ಅರಗಿಸ್ಕೊಳಕ್ ಆಗಲ್ಲ ಈ ವಿಷಯಗಳು. ಎಷ್ಟು ಅದ್ಭುತವಾಗಿ ನಿಜಗೊಂಡ್ರೆ ಹೇಳ ಎಲ್ಲ ಪ್ರತಿಯೊಂದು ತಿಳಿಸಿದಾರ್ರಿ. ಅದಕ್ಕೆ ನಮ್ಮ ಕನ್ನಡಿಗರಿಗೆ ಮುಕ್ತರಾಗ್ಬೇಕನ್ನುವಂಥದ್ದು ಯಾವುದಿಲ್ಲ ನೋಡ್ರಿ. ನಿಜಗೊಂಡ್ರೆ ಒಂದು ಗ್ರಂಥ ಅದು ನಾವು ಇಂಥ ಸಂಪ್ರದಾಯ ಅಂತ ಸಂಪ್ರದಾಯ ಏನೇನು ಯಾವ್ದು ಇಲ್ಲ. ಇಲ್ಲಿ ಮುಕ್ತರಾಗ್ಬೇಕನ್ನುವಂತ ಭಾವ ಇದ್ದರೆ ಖಂಡಿತ ನಿಜಗೊಂಡ್ರೆ ಶಾಸ್ತ್ರ ನಾವು ಕ್ರಮವಾಗಿ ಎಷ್ಟು ಸೂಕ್ಷ್ಮತೆಯಿಂದ ಶ್ರದ್ಧೆಯಿಂದ ಶ್ರದ್ಧೆ ಭಾವನೆಯನ್ನು ತಗೊಂಡ್ರೆ ಈ ಜನ್ಮ ಸಾರ್ಥಕ ಖಂಡಿತ ಮಾಡ್ಕೊಳಕ್ ಸಾಧ್ಯ. ಅದಕ್ಕೆ ತಲೆ ಮೇಲೆ ಇಟ್ಕೊಂಡು ಕುಣಿದ್ ಬಿಟ್ರೆ ನಿಜಗೊಂಡ್ರೆ ಗ್ರಂಥಗಳನ್ನ ಅಷ್ಟು ಸೂಕ್ಷ್ಮತೆ ಇದರಲ್ಲಿ ಅಡಗಿದೆ. ಅಷ್ಟೇ ಒಂದು ಅದ್ಭುತವಾದಂತ ವಿಚಾರಗಳು ಹೇಳಿದ್ದಾರೆ ಅವರು. ಅದಕ್ಕೆ ಏನ್ ಹೇಳ್ತಾರ ಅವರು, ಮಡದಿ ಮಕ್ಕಳು ಮಿತ್ರರ ಅನುಜರು ಇವೆಲ್ಲ ನಾನು ಮೋಹ ಮಾಡ್ತಿದ್ದೆ. ನಾನು ಎಷ್ಟು ಮೋಹ ಇಟ್ಟಿದ್ದಂದ್ರ ಇವಕ್ಕಾಗಿ ಜನ್ಮದಲ್ಲಿ ಒಂದೊಂದು ಶರೀರಗಳನ್ನು ಕೊಡ್ಕೊಂತ ಬಂದ್ಬಿಟ್ಟಿದ್ದೀನಿ ನಾನೀಗ. ಒಂದು ಜನ್ಮ ಅಲ್ಲ, 2 ಜನ್ಮ ಅಲ್ಲ. ಅದಕ್ಕೆ ನಿಜಗೊಂಡ್ರೆ ಮೆಲ್ಲಕ್ಕೆ ಅವಸರ್ತಾರೆ. ಏನಂತ, ನಿಮಿತ್ತ ಅರಿಗಳೆನಿಪ ಕಾಮಾದಿಗಳಿಗಾಗಿ. ಅದು 1 ಜನ್ಮ ಅಲ್ಲ, 2 ಜನ್ಮ ಇಲ್ಲ, ಜನ್ಮಾಂತರದಲ್ಲಿ ಇವು ಕಾಡ್ತಾವ ನಿನಗ. ಕಾಮಕ್ಕೊಂದು ಜನ್ಮ ಕೊಟ್ಟಿ, ಕ್ರೋಧಕ್ಕೊಂದು ಜನ್ಮ ಕೊಟ್ಟಿ, ಲೋಭಕ್ಕೊಂದು ಜನ್ಮ ಕೊಟ್ಟಿ, ಹಿಂಗೆ ಜನ್ಮ ಕೊಟ್ಕೊಂತ ಬಂದಿ ಈಗರ ಶರೀರ ಬಂದದಲ್ಲ, ನಿನಗೊಂದು ದೇಹವನ್ನು ಕೊಟ್ಟು ನಿನ್ನ ಸಲುವಾಗಿ ಈ ಶರೀರವನ್ನು ಬಳಸ್ಕೊಂಡ್ಬಿಡು. ಮಾಡು, ಸಂಸಾರ ಮಾಡು. ಯಾಕಂದ್ರೆ ಇದು ಕುಟಿಲತ್ವ ಪ್ರಪಂಚ ಐತ್ಪ, ಇದು ಸತ್ಯ ಅಂತ ನಂಬಬೇಡ. ಇದು ನಿನಗಾಗಿ ಬಳಸು, ಮಾಡು, ಸಂಸಾರ ಮಾಡು. ಎಲ್ಲಿ ಎಷ್ಟು ಮಾಡ್ತಿ ಇಷ್ಟರಿಂದೆ, ಈ ಕುತ್ತಿಗೆಯಿಂದ ಇಷ್ಟನ್ನೇ ಮಾಡು, ಒಳಗಿಡ್ಸ್ಕೋಬೇಡ. ಒಳಗಡೆ ಭಗವಂತನ ವಿಚಾರ, ಗುರು ವಿಚಾರ ಎಲ್ಲವನ್ನ ತಿಳ್ಕೊ. ಆದ್ರ ಸಂಸಾರ ಇವೆಲ್ಲವನ್ನ ಹಾಕೊಳ್ಬೇಡಪ್ಪ, ಬಹಳ ಇಳಿಸ್ಕೊಳ್ಬೇಡ. ಪ್ರತಿ ಜನ್ಮದಲ್ಲಿ ಇದಕ್ಕಾಗಿ ಕೊಟ್ಕೊಂತ ಬಂದಂತ ಶರೀರವನ್ನ ಈಗ ನಿನ್ನ ಸಲುವಾಗಿ ಬಳಸ್ಕೊಂಡ್ಬಿಡಂತಾರ. ಈ ಶರೀರ ಎಂತ ಶರೀರ ನೋಡ್ರಿ. ಅದಕ್ಕ ಮಾನವ ಜನ್ಮ ದೊಡ್ಡದಂತಂದ್ರ ಭಗವಂತನ್ ಕಾಣಕ್ ಬಂದಂತ ಶರೀರ. ಇದನ್ನ ಹಾಳು ಮಾಡ್ಕೋಬೇಡ್ರಪ್ಪ. ಈ ಶರೀರ ಒಂದೇ ಶರೀರ, ಇಷ್ಟು ಶರೀರಗಳು ಬಹಳಷ್ಟು ಬಂದವ್ ಜಗತ್ತಿನೊಳಗೆ. ಎಷ್ಟು ಶರೀರಗಳು ಅದಾವ್ರಿ. ಗಿಡ ಮರಗಳು, ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ, ಕೀಟ ಪತಂಗಾದಿ ಅಪಕ್ಷಿ ಕುಲವಾಗಿ, ಮೃಗಜಾತಿಯಾಗಿ, ಮೇಲೆ ಪಶುರೂಪಾಗಿ, ಬಹುಬಾಧೆ ಗಲ್ಲಸಿ ಅಂತ ಹೇಳಿದಾರ. ಇಷ್ಟೆಲ್ಲ ತೊಟ್ಕೊಂಡ್ ಬಂದಂಥವ ಇದಾಡಪ್ಪ, ಬೇಡ, ಹಂಗಿಂಗ್ ಕಳ್ಕೊಬೇಡೋ. ಈ ಶರೀರ ನಿನಗಾಗಿ ಬಳಸ್ಕೋ. ನೋಡ್ರಿ ಸದ್ಗುರುನಾಥ ಹೆಂಗ್ ಹೇಳತ್ತಾನ, ಹಂಗ ಹೇಳಿದಾರ. ಅದಕ್ಕ ನನಗೀಗ ಏನಾಗ್ಯದ ಅಂದ್ರ, ಈ ಲೋಕದಲ್ಲಿ ಹೆಂಡತಿ ಮಕ್ಕಳಿಗೆ ಕೊನೆಯವರೆಗೂ ಸತ್ತು ಹೋಗ್ತೀವಿ. ಅವರ ಒಂದು ಮೋಹದಲ್ಲೇ ಸತ್ತು
ಬೆಂದು ಬಳಲಿ ಹೋಗ್ಬಿಡ್ತೀವಿ. ಈಗ ನನಗಾಗ್ಲಿಲ್ಲ ಹೆಂಗ ಈಗ ಬಿಡಲಾರ ದಿಹದೊಳಗಣ ಚಿಂತೆ ಪಿಂಗಿ ಅದನ್ನ ಈಗ ಹೋಗಿದ್ ನೋಡ್ ನನ್ನಿಂದ ಗುರುವೇ ನೀ ಹೇಳಿದ್ಮೇಲ ಆ ಭಾವ ನನಗ್ ಹೋಗ್ಯದೀಗ. ಈಗ ಹೆಂಗದೀನಿ ನಿತ್ಯಾನಂದ ಪಡೆದು ನಿತ್ಯಾನಂದ ಪದವನು ಅಂತ ಆನಂದವನ್ನ ಈಗ ನಾ ಪಡ್ಕೊಂಡಿದ್ದೇನೆ ಅಂತ ಹೇಳುವಂಥದ್ದು. ಇಂಥ ಭಾವವನ್ನ ಈ ಮನಸ್ಸಿನ ಗೊಂದಲವನ್ನ ನಿವೃತ್ತಿ ಮಾಡುವಂತಹ ಕೆಲಸ ಸದ್ಗುರುವಿನ ಕೆಲಸನೇ ಇದು. ಬೇರೆ ಎಲ್ಲರಿಂದ ಯಾಕಂದ್ರೆ ಶರೀರದ ರೋಗವನ್ನ ಹಾಸ್ಪಿಟಲ್ ಅಂತದ್ ಇಂಥದ್ ಮಾಡ್ಕೊಂಡು ರೋಗಗಳನ್ನ ವಾಸಿ ಮಾಡ್ಕೊಳ್ಬೋದು. ಆದ್ರೆ ಈ ಮನಸ್ಸಿನ ರೋಗ ಅದ್ರಲ್ಲಿ ದೊಡ್ಡ ರೋಗ ಇದು ದೊಡ್ಡ ರೋಗ. ಈ ಮನಸ್ಸಿನ ಗೊಂದಲಗಳನ್ನ ಅದಕ್ಕೆ ಹೇಳ್ತಾರ, ಬ್ಯಾರೆ ಅದೇನವ್ವ ತಂಗಿ ಬ್ಯಾರೆ ಅದೇನ ಮನಸ್ಸಿನ ಗದ್ದಲದಿಂದ ಕಡೆಗಾದೇನ. ಈ ಮನಸ್ಸು ಬಹಳ ಗದ್ದಲಕ್ಕೊಳಗಾಗ್ಯತ. ಮಹಾತ್ಮರ ಅದಕ್ಕೆ ಹೇಳ್ತಾರೆ ಬ್ಯಾರೆ ಅದ. ಈಗ ಎಲ್ಲಿಂದ ಬ್ಯಾರೆ ಅದ? ನಾನು ಅತ್ತಿ ಮಾವನ್ ಜೊತೆ ಬೇರೆ ಅದ್ನ, ಅಥವಾ ಗಂಡನ ಜೊತೆ ಬೇರೆ ಅದ್ನ, ಬಂಧು ಬಳಗದ ಜೊತೆ ಬೇರೆ ಅದ್ನ, ಯಾರ ಜೊತೆ ಬೇರೆ ಅದೇ ನಾನು? ಅವ್ರು ಹೇಳ್ತಾರ ಮನಸ್ಸಿನ ಗದ್ದಲದಿಂದ ಬ್ಯಾರೆ ಅದೇನ. ಯಾರ ಮನಸ್ಸಲ್ಲಿ? ನನ್ನ ಮನಸ್ಸಿನ ಗದ್ದಲ. ಬೇರೆ ಯಾರ ಗದ್ದಲ ಇಲ್ಲ, ಯಾರ ಗದ್ದಲ್ದು ಇಲ್ಲ ನನಗೀಗ. ನನ್ನ ಮನಸ್ಸ ನನಗ್ ಗದ್ದಲ್ ಮಾಡಿತ್ತು ಇಷ್ಟು ದಿವಸ. ಆ ಗದ್ದಲದಿಂದಾನೇ ಇಷ್ಟು ಹುಟ್ಟಿ ಬಂದಿನಿ ನಾನು. ಯಾರ ಮನಸ್ಸು? ನನ್ನ ಮನಸ್ಸೇ. ಅದಕ್ಕ ಈ ಮನಸ್ಸಿನ ಗದ್ದಲದಿಂದ ಇವಾಗ ನನ್ ಪಾರಾದ್ ನೋಡಪ್ಪ, ಇವಾಗ ಪಾರಾದೆ ನಾನು ಅನ್ನುವಂತ ವಾಕ್ಯ ಯಾರು ಮಹಾತ್ಮರು ಹೇಳ್ತಾರ ನೋಡ್ರಿ. ಅದಕ್ಕೆ ಇವಾಗ ಏನಾಗಿದೆ, ಇವಾಗ ಚಿಂತೆ ಇಲ್ಲ ನನಗೀಗ. ಹೆಂಡತಿ ಮಕ್ಕಳು ನನಗ್ ಗೊತ್ತಾಯ್ತು, ಇದು ಎಲ್ಲ ಗೊತ್ತಾಯ್ತು. ಇವಾಗ ನಾನು ನಿಮ್ಮ ವಾಕ್ಯವನ್ನ ಕೇಳಿದೆ, ನನಗೀಗ ಆನಂದ ಆಗಿದೆ ನೋಡ್ಗುರುವೆ ಹೇಳುವಂಥದ್ದು. 2ನೇ ನುಡಿಯಲ್ಲಿ ಕೂಡ ಮೊನ್ನೆ ಹೇಳಿದೆ, ಸ್ವಲ್ಪ ನಾನು ರಿವಿಷನ್ ಮಾಡ್ತೀನಿ. ಭೋಗ ವಿಶೇಷದೊಡನೆ ಸ್ವರ್ಗ ಲೋಕವಾಗಲೆಂದೇಳಿಸಿ ಜ್ಯೋತಿಷ್ಠೋಮ ಯಾಗಾದಿಗಳನ್ನು ಹೊಂದಿ ರಚಿಸುವ ಬಾಧೆ ಹೋಗಿ ಸಕಲ ಜಗನ್ಮಯನಾಗಿ ನೋಡ್ರಿ. ಯಾಕಂದ್ರ ಭೋಗ ವಿಶೇಷದೊಡನೆ, ವಿಶೇಷವಾದ ಭೋಗದಿಂದ ಕೂಡಿದಂಥದ್ದು. ಯಾಕಂದ್ರ ಸ್ವರ್ಗಾದಿ ಭೋಗಗಳನ್ನ ಅನುಭವಿಸುವ ಅದ್ರ ಸಲುವಾಗಿ ಹಲ್ವಾರು ರೀತಿಯಿಂದ ಯಜ್ಞ ಯಾಗಾದಿಗಳನ್ನ ಮಾಡುವಂಥದ್ದು, ಯಜ್ಞಾದಿ ಕರ್ಮಗಳನ್ನ ಮಾಡುವಂಥದ್ದು. ಬಹಳಷ್ಟು ಚಿಂತೆ ಇರ್ತಿತ್ತು ಮೊದಲ. ಯಾಕಂದ್ರೆ ನನಗೆ ಮುಂದದ್ದು ಗೊತ್ತೇ ಇಲ್ಲ. ನಾವು ಭಾವೇನ್ ಕಪ್ಪಿಗಳಾಗ್ಬಿಡ್ತೀವಿ ಕೆಲವು ಸಲ. ನಾವ್ ಏನೇನ್ ಮಾಡ್ತೀವಿ ಅದೇ ದೊಡ್ಡದು ಅನ್ಕೊಂಡ್ಬಿಡ್ತೀವಿ. ನಾವು ಸ್ವಲ್ಪ ಮುಂದಕ್ಕೆ ಹೋದಾಗ ಮಹಾತ್ಮರ ವಾಕ್ಯಗಳನ್ನ ಕೇಳ್ತಾ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು. ಹೋದಾಗ ನಮ್ಗ್ ಗೊತ್ತಾಗ್ತದೆ ಎಂತ ದೊಡ್ಡ ಪ್ರಪಂಚ ಇತ್ತಪ್ಪ ಅಂತ ಗೊತ್ತಾಗ್ತದೆ. ಇಲ್ಲಾಂದ್ರೆ ನಾವ್ ಏನ್ ಮಾಡಾಕತ್ತೀವಿ ಅದೇ ದೊಡ್ಡದಂತ ಕುಂತೀವಿ ಅಂದ್ರೆ ನಾವ್ ಭಾವೇನ್ ಕಪ್ಪಿಗಳಾಗ್ಬಿಡ್ತೀವಿ. ಅದಕ್ಕೆ ಸ್ವರ್ಗಾದಿ ಭೋಗಗಳೇ ದೊಡ್ಡ ಅಂತ ಕುಂತೀವಿ ಅಂದ್ರೆ ಈ ಜನ್ಮ ಹಂಗ ಹೋಗ್ಬಿಡ್ತ, ನಷ್ಟ ಆಗ್ಬಿಡ್ತದ. ಆ ಸ್ವರ್ಗಾದಿ ಭೋಗಗಳು ಶಾಶ್ವತ ಏನಂದ್ರ ಅವಲ್ಲ, ಶಾಶ್ವತ ಅಲ್ಲ. ಆದ್ರ ಮುಂದಿನ ದಾರಿ ನಮಗ್ ಗೊತ್ತಿಲ್ಲ, ನಷ್ಟ ಅಲ್ವಾ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ನನಗೆ ಏನಾಗಿತ್ತು ಮುಂಚೆ, ನಿನ್ ವಾಕ್ಯ ಕೇಳೋದಕ್ಕಿಂತ ಮುಂಚೆ ಸ್ವರ್ಗಾದಿ ಭೋಗಗಳೇ ದೊಡ್ಡ ಅನ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ಯಜ್ಞ ಯಾಗಾದಿಗಳೇನ್ ಮಾಡ್ಬೇಕಲ್ಲ, ಜಪ ತಪ ಮಾಡ್ಬೇಕಲ್ಲ, ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕಂತ ಹಲವಾರು ಚಿಂತೆ ಇತ್ತು ನನಗೀಗ. ಈಗೇನಾಗ್ಯದ, ಆ ಬಾಧೆ, ಆ ನೋವು ಅವೆಲ್ಲ ಮಾಡ್ಬೇಕಂದ್ರೆ ಸುಮ್ಮನೆ ಅವೆಲ್ಲ ಬಹಳ ಕಷ್ಟದಿಂದ ಕೂಡಿದಂಥವು. ಅದಕ್ಕ ಆ ಒಂದು ನೋವು, ಆ ಒಂದು ಬಾಧೆ ಈಗ ಹೋಗಿ ಈಗೇನಾಗ ಸಕಲ ಜಗನ್ಮಯನಾಗಿ, ಯಾಕಂದ್ರೆ ನಾನು ಪೂರ್ಣನಾಗಿದ್ದೀನಿ. ನಾವು ಹೋಗುವವನಲ್ಲ ಬರುವವನಲ್ಲ. ಈಗ ಗೊತ್ತಾಗಿದೆ ಸ್ವರ್ಗಾದಿ ಭೋಗಗಳು ಶಾಶ್ವತ ಅಲ್ಲ ಅಂತ ನನಗ್ ಗೊತ್ತಾಗಿದೆ. ಈಗ ನಾನು ಹೆಂಗಾದೀನಿ, ಪೂರ್ಣ ಆಗಿದ್ದೀನಿ, ಪರಿಚ್ಛಿನ್ನತೆಯಿಂದ ಕೂಡಿದ್ದೀನಿ, ಕಿಂಚಿಜ್ಞತ್ವದಿಂದ ಕೂಡಿದ್ದೀನಿ, ನನ್ನ ಜೀವಾತ್ಮದಿಂದ ಸಣ್ಣವದಿನಿ ಅಂತ ದುಃಖದಿಂದ ಕುಂತಿದ್ದೆ. ಇವಾಗಪ್ಪ ಹೆಂಗ್ ದೊಡ್ಡವನ್ ಮಾಡಿದ್ ಬಿಟ್ಟಿಯಲ್ಲೋ ನೀ ನಾನೀಗ ಹೆಂಗಾಗಿದ್ದೀನಿ, ಪರಿಪೂರ್ಣ ಆಗಿದ್ದೀನಿ. ಎಲ್ಲಾ ಕಡೆ ನನ್ನ ಸ್ವರೂಪನೇ ಇದೆ ಅಂತ ಇವಾಗ ಗೊತ್ತಾಗಿದೆ. ಹಂಗಾಗಿ ಆ ಬಾಧೆಯಿಂದ ನಾನು ಪಾರಾಗಿದ್ದೀನಿ, ದೂರ ಆಗಿದ್ದೀನಿಪ್ಪ ಅಂತ ಹೇಳುವಂತ ವಿಚಾರ 2ನೇ ನುಡಿಯಲ್ಲಿ ಹೇಳಿದ್ದಾರೆ. 3ನೇ ನುಡಿಯಲ್ಲಿ ಕೂಡನು ಪಾಪ ಪುಣ್ಯ, ಯಾಕಂದ್ರ ಪುಣ್ಯ ಕರ್ಮಗಳನ್ನ ಮಾಡ್ದೇನೆ. ಮೊದಲ ಗುರುವಾಕ್ಯ ಕೇಳೋದ್ಕಿಂತ ಮುಂಚೆ ಹಲವಾರು ರೀತಿಯಿಂದ ನನಗ್ ಪಾಪ ಯಾವ್ದು ಪುಣ್ಯ ಯಾವ್ದು ಗೊತ್ತಿರಂಗಿಲ್ಲ. ಪಾಪ ಯಾಕಂತಂದ್ರೆ ಇದು ಮಾಡ್ಬೇಕು ಇದು ಮಾಡ್ಬಾರ್ದು ಅನ್ನೋದು ಗೊತ್ತಿರಂಗಿಲ್ಲ. ಅವಾಗ ನನಗೆ ಇವಾಗ ಏನ್ ಗೊತ್ತಾಗಿದೆ, ನಾನು ಮಾಡಿದಂತದ್ ಬರೀ ಪಾಪದ ಕರ್ಮಗಳನ್ನೇ ಮಾಡಿದೀನಿ ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಇವಾಗ. ಆದ್ರೆ ಈ ಪಾಪ ಮಾಡೋದ್ರಿಂದ ಏನಾಯ್ತಪ್ಪ ಅಂತಂದ್ರೆ ಪುಣ್ಯ ಕರ್ಮಗಳನ್ನ ಮಾಡಿಲ್ಲ, ಪಾಪದ ಕರ್ಮಗಳನ್ನ ಮಾಡಿದ್ದೆ. ಯಾಕಂದ್ರ ಹೇಳ್ತಾರಲ್ಲ, ದಾನ ಧರ್ಮ ಮಾಡಲಿಲ್ಲ ನಿನ್ನ ಕರಗಳು,
ತೀರ್ಥಕ್ಷೇತ್ರ ನೋಡಲಿಲ್ಲ ನಿನ್ನ ಕಂಗಳು, ಸದ್ವಿಚಾರ ಕೇಳಲಿಲ್ಲ ನಿನ್ನ ಕಿವಿಗಳು, ಬರಲಿಲ್ಲ ಬಾಯಿಯಿಂದ ಹಿತದ ನುಡಿಗಳು. ಹೇಳ್ತಾರಲ್ಲ, ನನಗಿವಾಗ ತಿರ್ಗಾ ನೋಡಿದ್ರೆ ಪಾಪದ ಕರ್ಮಗಳನ್ನ ಮಾಡುವಂಥದ್ದು ಮಾಡಿದೀನಿ, ಅದನ್ನ ನರಕ ನನಗ ಮುಂದ ನರಕ ಅನ್ಭೋಗಿಸ್ಬೇಕಾಗ್ತದಲ್ಲ ಅನ್ನುವಂಥ ಭಾವದಿಂದ ಹಲವಾರು ಚಿಂತೆ ಆಗ್ತಿತ್ತು ನನಗೆ. ಈ ನರಕ ಲೋಕ ದುಃಖ ನಿವೃತ್ತಿಯನ್ನ ಮಾಡ್ಕೊಳ್ಬೇಕಾದ್ರ ಇಲ್ಲಿ ಕೆಲವೊಂದ್ ಮಾನಸಿಕ ಪೂಜೆಯನ್ನಾಗ್ಲಿ, ಮತ್ತೆ ಯಾಕಂದ್ರೆ ಈ ಮಾಡಿದಂತ ಪಾಪವನ್ನ ನಿವೃತ್ತಿ ಮಾಡ್ಕೊಳ್ಬೇಕಾದ್ರ ಹಲವಾರು ರೀತಿಯಿಂದ ಮಾನಸಿಕವಾಗಿ ಪೂಜೆ ಮಾಡುವಂಥದ್ದು ಅಥವಾ ದೇವ್ರ ಮೂರ್ತಿ ಇಟ್ಕೊಂಡು ಪೂಜೆ ಮಾಡುವಂಥದ್ದು, ಇದೆಲ್ಲ ನನ್ನ ಮನಸ್ಸಿನಲ್ಲಿ ಬಂದು ಇದನ್ ಮಾಡ್ಬೇಕು ಅನ್ನುವಂತ ಭಾವ ಬರ್ತಿತ್ತು ಅಜ್ಞಾನ ಕಾಲದಲ್ಲಿ. ಮತ್ತೆ ನಾವೆಲ್ಲನ ತೀರ್ಥಯಾತ್ರೆಗೆ ಹೋಗ್ಬೇಕಾದ್ರ ಕೆಲವ್ರು ಹೇಳ್ತಾರೆ, ಇಲ್ರಿ ಅಲ್ಲಿ ಏನಾಗ್ತದ, ಪುಣ್ಯ ಬರ್ತದ ಅಥವಾ ನಮ್ಮ ಪಾಪ ಏನದ ಅದು ನಿವೃತ್ತಿ ಆಗ್ತದ ಅನ್ನುವಂಥದಕ್ಕೆ ಆ ಭಾವ ಇತ್ತು. ಇದ್ದಾಗ ಏನಾಗ್ತದ, ಒಂದು ಯಾತ್ರೆಗೆ ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ರೀ. ಒಂದ್ 8 ದಿವಸ ಮುಂಚೆನೆ ನಾವ್ ಬ್ಯಾಗ್ ರೆಡಿ ಮಾಡ್ಕೋಬೇಕು, ದುಡ್ಡು ಜಮಾಸ್ಕೊಳ್ಬೇಕು, ಎಲ್ಲವನ್ನ ಇಟ್ಕೊಂಡು ಆ ಬ್ಯಾಗ್ ಹೊತ್ಕೊಂಡು ಬಸ್ನಾಗಾರಾಗ್ಲಿ ಕಾರ್ನಾಗ್ಲಿ ಕುಂತು ಹೊರಟು ಅಲ್ಲಿ ತನಕ ಹೋಗುವಂತದ್ದು ಎಷ್ಟು ಕಷ್ಟ. ಅಲ್ಲಿ ಹೋದ್ಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿ ಅವೆಲ್ಲ ಮಾಡ ಒಂದಲ್ಲ ಎರಡಲ್ಲ ಹಲವಾರು ಕಷ್ಟಗಳು. ಅಲ್ಲಿಂದ ಬಂದ ಮತ್ತೆ ನೀರ್ ಚೇಂಜ್ ಆಯ್ತು, ಅದಾಯ್ತು ಇದಾಯ್ತು ಅಂತ ಹಲವಾರು ದುಃಖಕ್ಕೂ ಗುರಿಯಾಗುವಂಥದ್ದಲ್ಲ. ಈ ರೀತಿ ಪಾಪ ನಿವೃತ್ತಿ ಮಾಡ್ಕೊಳ್ಬೇಕನ್ನುವಂತ ಭಾವದಲ್ಲಿ ಹಲವಾರು ದುಃಖ ನನಗಾಗ್ತಿತ್ತು ಯಾವಾಗ ಅಜ್ಞಾನ ಕಾಲದಲ್ಲಿ. ಈಗ ಹೆಂಗಾಗಿದೆ, ನಾನು ಯಾವ ಒಂದು ಪಾಪಕ್ಕೆ ಗುರಿ ಆದವನಲ್ಲ, ಗುರಿ ಆಗುವವನಲ್ಲ, ನನಗ್ ಪಾಪನೂ ಇಲ್ಲ ಪುಣ್ಯನೂ ಇಲ್ಲ, ಅಥವಾ ನಿರ್ಮಲ ಆದಂಥವನ್ ನಾನು, ಮತ್ತೆ ಪವಿತ್ರವಾಗಿರುವಂಥವನ್ ನಾನು. ಅದಕ್ಕೆ ಯಾವಾಗ ಈ ಪವಿತ್ರನೂ ಇರುವನು, ಪವಿತ್ರ ರೂಪವಾಗಿರುವಂಥವನು ಅನ್ನುವಂಥದ್ದು ಇವಾಗ ನನಗೇನಾಗ್ಯದ, ಜ್ಞಾನ ಆಗ್ಯದ. ಅದಕ್ಕ ಇವಾಗ ಯಾವ ದುಃಖ ನಿವೃತ್ತಿ ಮಾಡ್ಕೊಳ್ಬೇಕು, ಪಾಪ ನಿವೃತ್ತಿ ಮಾಡ್ಕೊಳ್ಬೇಕು ಅಂತ ಅನ್ನುವಂಥ ಯಾವ ಭಾವ ನನಗಿಲ್ಲೀಗ. ಯಾಕಂದ್ರೆ ಅಜ್ಞಾನದಿಂದ ಎಲ್ಲ ಸುಟ್ಟು ಹೋಗಿದೆ. ಯಾವಾಗ ಜ್ಞಾನ ಅನ್ನುವಂಥ ಸೂರ್ಯ ಉದಯ ಆದ, ಅಜ್ಞಾನ ಅನ್ನುವಂಥದ್ದೆಲ್ಲ ನಿವೃತ್ತಿ ಆಗ್ಯದ, ದುಃಖ ಅನ್ನುವಂಥದ್ದು ನಿವೃತ್ತಿ ಆಗಿಬಿಡ್ತದೆ ಆಗಿದೆ ನನಗೀಗ. ಹಂಗಾಗಿ ಏನಾದ್ರೂ ಮಾಡ್ಬೇಕು ಬಿಡ್ಬೇಕನ್ನುವಂತ ಭಾವ ಒಂಚೂರು ಉಳ್ಕೊಂಡಿಲ್ಪ ನನಗ ಅನ್ನುವಂತ ವಿಚಾರ ನೋಡ್ರಿ. ಅದಕ್ಕ ಇಲ್ಲಿ ಕೂಡ ಹೇಳ್ತಾರ, ಈಗ ಬಹಳ ವಿಶೇಷವಾಗಿ ಹೇಳ್ತಾರ 4ನೇ ನುಡಿಯಲ್ಲಿ, ಮರವೇ ಸಂಶಯ ವಿಪರೀತದ 3 ಕುರುವು ದೂರಲು ಬಳಿಕ ಅವರಿಂದ ಮೆರೆವಾಸು ಶ್ರವಣ ಮನನ ನಿಧಿ ದ್ಯಾಸ ದೆರಕವಿಲ್ಲದೆ ಸ್ವತಂತ್ರತೆಗಳು. ಬಹಳ ಅದ್ಭುತವಾದಂಥದ್ದು. ಅದಕ್ಕೆ ಸಾಯವರಿಗೂ ಶ್ರವಣ ಮಾಡ್ಬೇಕೇನ್ರಿ, ಸಾಯವರಿಗೂ ಮನನ ಮಾಡ್ಬೇಕೇನ್ರಿ. ಎಷ್ಟೋ ಜನ ನಾವು ನೋಡ್ತೀವಿ, ಖರೇನೆ ಕ್ರಮಶಾಸ್ತ್ರ ಇರಂಗಿಲ್ಲ ಅವ್ರಿಗೆ. ಈಗ ಅಂತವ್ರ ಜೊತೆ ಗುದ್ದಾಡಕ್ಕೂ ಆಗಲ್ಲ ನಮ್ಗ. ಯಾಕಂದ್ರೆ ಅವ್ರ ಪೂರ್ತಿ ಕ್ರಮಶಾಸ್ತ್ರ ತಿಳ್ಕೊಂಡಿದ್ರಪ್ಪ ಕೇಳಿದ್ರಪ್ಪ ಅಂದ್ರ ಅಂಥವ್ರಿಗೆ ಯಾವ ಒಂದು ಪ್ರಶ್ನೆಗಳು ಬರಂಗಿಲ್ಲ, ಇನ್ನೊಬ್ರಿಗೆ ಏನಾರ ಹೇಳ್ಬೇಕನ್ನುವಂಥದ್ದು ಬರಂಗಿಲ್ಲ, ಎಲ್ಲ ಶಾಂತವಾಗಿ ಬಿಡ್ತಾರೆ. ಆದ್ರ ಇವೇನಂದ್ರ ಅರ್ಧಮರ್ಧ ಕೊಡ ಯಾವತ್ತು ತುಳುಕ್ತಿರ್ತದ ನೋಡ್ರಿ. ಹಂಗ ಎಲ್ಲೋ ಒಂದ್ ಕಡೆ ಸ್ವಲ್ಪ ಕೇಳಿರ್ತಾರ, ಎಲ್ಲೋ ಒಂದ್ ದಿವ್ಸ ಯಾರೋ ಒಂದು ಪ್ರವಚನದಾಗ ಹೇಳಿದಂತ ಕೇಳಿರ್ತಾರ, ಅದನ್ನೇ ಹಿಡ್ಕೊಂಡು ಇದು ಗೊತ್ತದೇನ್ರಿ, ಇದು ಗೊತ್ತದೇನ್ರಿ, ಇದು ಮಾಡಿದ್ರೆ ಇಂಥ. ಅದಕ್ಕೆ ಮಹಾತ್ಮರು ನಮ್ ಗುರುಗಳು ಹೇಳ್ತಿದ್ರು, ಮೂರ್ಖರು ಸಮುದ್ರ ದಾಟಬಹುದು ಅಂತಂದಾಗ ದಾಟಬಹುದಂತ ಸುಮ್ಮಿದ್ ಬಿಡ್ರಿ, ವಾದ ಮಾಡಕ್ ಹೋಗ್ಬಿಡ್ರಿ ಅಂತ. ದಾಟಬಹುದು, ಅವ್ರ ಜೊತೆ ಏನದ, ಅತೇನ್ ಪಕ್ಕ ತಿಳ್ಕೊಂಡಾನ ಇಲ್ಲ, ಕ್ರಮವಾಗಿ ಎಲ್ಲವನ್ನ ತಿಳ್ಕೊಂಡು ಆ ಪ್ರಕಾರ ಇದ್ದಾನ ಇಲ್ಲ, ಏನಿಲ್ಲ, ಅತ್ ಏನು ಗೊತ್ತೇ ಇಲ್ಲ, ಯಾವ ವಿಚಾರಗಳು ಗೊತ್ತಿಲ್ಲ, ಮಧ್ಯದ ವಿಚಾರ. ಕೊನೆಗೆಲ್ಲೋ ಒಂದ್ ಚೂರು ವಿಷಯ ಕೇಳಿರ್ತಾರ, ಅದನ್ನ ತರ್ಕ ಮಾಡಕ್ ನಿಂದಿರ್ತಾರ. ಅದ್ರಲ್ಲಿ ತರ್ಕ ಮಾಡ್ಬಹುದು, ಆದ್ರೆ ಗೊತ್ತಿರ್ಲಾರ್ದನ್ನ ಸ್ವಲ್ಪ ನಯ ವಿನಯತೆಯಿಂದ ಕೇಳಿ ಅದನ್ನ ಪಡ್ಕೊಳ್ಬಹುದು, ಹೊರತಾಗಿ ಕುತರ್ಕ ಒಳ್ಳೇದಲ್ಲ. ಆ ರೀತಿ ಇರ್ತಾರ. ಇಲ್ಲಿ ಏನ್ ಹೇಳ್ತಾರ, ಮರೆವೆಯ ಸಂಶಯ ವಿಪರೀತದ 3 ಕುರುಹು ದೂರಲು ಬಳಿಕ ಅವರಿಂದ. ನೋಡ್ರಿ, ಮರೆವೆ ಅಂದ್ರೆ ಅಜ್ಞಾನ, ಸಂಶಯ ನೋಡ್ರಿ. ಯಾಕಂದ್ರೆ ಮನುಷ್ಯನಿಗೆ ಸಂಶಯ ವಿಪರೀತ, ಸಂಶಯ ಭಾವ, ಅಸಂಭಾವ, ವಿಪರೀತ ಭಾವ ಅಂತ 3 ರೀತಿಯಿಂದ ಇರುವಂಥದ್ದು ಇವು. ಯಾಕಂದ್ರೆ ಸಂಶಯ ಭಾವ ಅಂತಂದ್ರ ಏನಂದ್ರೆ ದೇವ್ರ ದೊಡ್ಡವ, ನಾನ್ ಸಣ್ಣವ ಅಂತ ತಿಳ್ಕೊಂಡಿರ್ತಾನ. ಸದ್ಗುರುಗಳು ಇಲ್ಪ, ನೀನೇ ದೇವ್ರಿರಿ, ಬೇರೆ ಏನಿಲ್ಲ, ನಿನ್ ಬಿಟ್ಟು ದೇವ್ರಿಲ್ಪ ಅಂತ ಹೇಳಿದಾಗ ನಾನ್ ಹೆಂಗ್ ದೇವ್ರಾಗ್ತೀನಿ, ನಾನ್ ಸಣ್ಣ ಆಗೋದೀನಿ ಅನ್ನುವಂತ ಸಂಶಯ ಭಾವ ಬರ್ತದ. ಯಾವಾಗ ಈ ತರ ಸಂಶಯಗಳು ಭಾವ ಬಂತಂದ್ರೆ ಶಾಸ್ತ್ರ ಶ್ರವಣದಿಂದ ಇದು ನಿವೃತ್ತಿ ಆಗ್ತದ. ಯಾವಾಗ ಸಂಶಯ ಕೆಲವು ಹೇಳ್ತಾರ,
ಬಹಳಷ್ಟು ಜನರಿಗೆ ಬರ್ತಾ ಈ ವಿಚಾರ ಕಿವಿಗ್ ಬೀಳೋದಕ್ಕಿಂತ ಮುಂಚೆ ನಮ್ಗೆ ಏನ್ ಅನಿಸ್ತದ, ಯಾರಾದ್ರೂ ಸಡನ್ಲಿ ನೀನೇ ದೇವರಪ್ಪ ಅಂತಂದಾಗ ಅವ್ರಿಗೆ ಒಪ್ಕೊಳ್ತಾರೆ. ಅದಕ್ಕೆ ಉಪಕ್ರಮ ಉಪಸಂಹಾರ ಮೊದಲಿಂದ ಮೆಲ್ಲಕ ಸಣ್ಣ ಮಗುವಿಗೆ ಒಂದು ಗ್ಲಾಸ್ ದುಬ್ಬು ನೀರ್ ಹಾಕಿದ್ರೆ ಹಾಲು ಹಾಕಿದ್ರೆ ಹಿಂಗ್ ಕುಡಿದ್ ಬಿಡ್ತದನ್ನ, ಅಥವಾ ಗಟ್ಟಿಯಾದ ರೊಟ್ಟಿಯನ್ನು ಕೊಟ್ಟು ಬಿಟ್ರ ಅದು ಮಗುವಿಗೆ ಹೆಂಗಾಗ್ತದೆ, ಅರಗಿಸ್ಕೊಳಕ್ ಆಗ್ತದನ? ಆಗಲ್ಲಲ್ಲ. ಅದೇ ರೀತಿ ಕೂಡ ಆ ಒಂದು ಮನಸ್ಥಿತಿಯನ್ನ ಗೊತ್ತು ಮಾಡ್ಕೊಂಡು ಅವ್ರ ಮೆಲ್ಲಕ ಹಂತವಾಗಿ ಬಿಡಿಸ್ತಾ ಬರ್ತಾರೆ. ಮೆಲ್ಲಕ್ಕೆ ಒಂದೊಂದ್ ಚಮಚನೆ, ಸಣ್ಣ ಮಗುವಿಗೆ ಒಂದೊಂದ್ ಚಮಚನೆ ಹಾಲು ಹಾಕ್ಬೇಕು, ಜಾಸ್ತಿ ಹಾಕಿದ್ರೆ ಇಲ್ಲ. ಅದು ಚೆನ್ನಾಗಿ ಕುಡಿತಂದ್ರೆ ಅದಕ್ಕೆ ಜೀರ್ಣ ಆಗ್ತದೆ, ಇಲ್ಲಾಂದ್ರೆ ಬುದು ಹಾಕಿದ್ರು ಕೂಡ ಜೀರ್ಣ ಆಗಂಗಿಲ್ಲ. ಇಲ್ಲಿ ಕೂಡ ಏನ್ ಹೇಳ್ತಾರ, ಏನು ಗೊತ್ತಿರದೇ ಇರುವಂತಹ ವ್ಯಕ್ತಿಗೆ, ಯಾಕಂದ್ರೆ ಈ ಅನುಭವ ನಮಗೂ ಆಗಿದೆ, ಇಲ್ಲ ಅಂತಿಲ್ಲ. ಫಸ್ಟಿಗೆ ತತ್ವಮಸಿ ವಾಕ್ಯನೇ ಹೇಳಕತ್ತಿದ್ರು ನಮ್ಮ ಅನುಭವಕ್ಕೆ. ಬಟ್ ಒಂದ್ ಹೇಳ್ತೀನಿ, ಜ್ಞಾನದ ವಿಚಾರ ನಮ್ಗೆ ಸಿಗ್ಬೇಕಾದ್ರೆ ಬಹಳ ಜನ್ಮದ ಪುಣ್ಯ. ಬಹಳಷ್ಟು ನಾವು ಅಜ್ಞಾನದಲ್ಲೇ ಇರ್ತೀವಿ, ಆದ್ರೆ ಈ ವಿಚಾರ ಸಿಗ್ಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯನೇ ಬೇಕು. ನಮಗೆ ನಮ್ಮ ಅನುಭವನೇ ನಾವು ಹೇಳ್ಬೇಕಾಗ್ತದೆ, ಕೆಲವೊಂದೊಂದು ವಿಚಾರದಾಗ ಹೇಳ್ಬೇಕಾಗ್ತದೆ. ಯಾಕಂದ್ರ ನಾವು ಕೂತ್ಕೊಂಡು ಕೇಳಾಗ ಅಷ್ಟೆಲ್ಲಾ ಇದು ಮಾಡ್ತಿದ್ವಿ, ಏನ ಕರ್ಮಗಳನ್ನ ಮಾಡ್ತಿದ್ವಿ, ಯೋಗ ಪ್ರಾಣಾಯಾಮ ಇಂಥವೇನ್ ಮಾಡಿಲ್ಲ ಅಂತಲ್ಲ, ಮಾಡಿದೀವಿ, ನಾವು ಬೇಕಾದಷ್ಟು ಮಾಡಿದೀವಿ, ಇಲ್ಲ ಅಂತಿಲ್ಲ. ಆದ್ರೂ ಕೂಡ ಕೆಲವು ವಿಚಾರಗಳು ಗೊತ್ತೇ ಇಲ್ಲ ನಮ್ಗ. ಇಷ್ಟೆಲ್ಲಾ ಮಾಡ್ಕೊಂಡು ಬಂದ್ರು ತತ್ವಮಸಿ ವಾಕ್ಯದ ಅರ್ಥನೇ ಗೊತ್ತಿರ್ಲಿಲ್ಲ ಅಂತಂದಾಗ ಹೆಂಗಿರ್ಬೋದು? ಬೇಕಾದಷ್ಟು ಮಾಡಿದೀವಿ, ಒಂದಲ್ಲ ಎರಡಲ್ಲ. ತತ್ವಮಸಿ ವಾಕ್ಯ ನಾವ್ ಯಾವಾಗ ಸದ್ಗುರು ಮುಖಾಂತರ ನೀನೇ ಪರಮಾತ್ಮ ಅಂತ ಹೇಳಿದಾಗ ನನಗೆ ಒಂಥರ ಆಯ್ತು. ಅಲ್ಲ, ನಾವು ಗುಡಿಗುಂಡಾರ್ದಾಗ ದೇವ್ರ ಅಂತ ಹೇಳ್ತೀವಿ, ಇವ್ರಿದ್ರ ನೀನೇ ಪರಮಾತ್ಮ ಅಂತ ಹೇಳ್ಬಿಡ್ತಾರಲ್ಲ. ನಮ್ಮ ಮನೆಯವರಿಗೆ ಇದನ್ನ ವಿಚಾರ ಮಾಡಿ ಈ ವಿಚಾರ ಮೊದಲು ನಾನು ಹೇಳಿದ್ದೀನಿ. ನನಗೊಂಥರ ಆಯ್ತು, ಇದೇನಪ್ಪಾ, ನಾ ದೇವ್ರ ಅಂತೇಳಿ ಪೂಜೆ ಪುರಸ್ಕಾರ ಎಲ್ಲಾ ಮಾಡ್ತೀನಿ, ಇವ್ರ ಮಾತ್ರ ನೀನೇ ದೇವ್ರ ಅಂತಾರಲ್ಲ. ಈ ಕಡೆ ದ್ವಂದ್ವ ಪರಿಸ್ಥಿತಿ ನನ್ನ ಭಾವನೆಯಲ್ಲಿ, ನನ್ನ ಮನಸ್ಸಿನಲ್ಲಿ ಉಂಟಾಯ್ತು. ನಾವ್ ಹಿಂಗೆ ಹೋಗ್ತಾ ಇದ್ದಾಗ ನಮ್ಮ ಮನೆಯವರಿಗೆ ಅಂದೆ, ಯಾಕ್ರಿ ನಾನು ಈ ತರ ನಾವು ಪೂಜೆ ದೇವ್ರ ಗುಡಿ ಗುಂಡಾರ್ದಾಗ ಅದಾನ, ನಾವ್ ದೇವ್ರನ್ನ ಇಟ್ಟು ಪೂಜೆ ಮಾಡ್ತೀವಿ, ಮತ್ತೆ ನೀನೇ ಪರಮಾತ್ಮ ಅಂತ ಗುರುಗಳು ಹೇಳಕತ್ತಿ ಬಿಟ್ಟಾರಲ್ಲ, ಇದು ಹೆಂಗ್ ನಾನ್ ಪರಮಾತ್ಮ ಆಗ್ತೀನಿ, ಇದು ಹೆಂಗ್ಯಾಗೋ ಆಗಕತ್ತದ ನನಗ ಅಂದಾಗ ನಮ್ಮ ಮನೆಯವ್ರಂದ್ರು, ಇದು ಸಾಮಾನ್ಯ ವಾಕ್ಯ ಅಲ್ಲ, ನಾವ್ ಪ್ರತಿನಿತ್ಯ ಬಿಡದೆ ಕೇಳೋಣ, ಖಂಡಿತ ನಮ್ಗೆ ಇದ್ರ ಅರ್ಥ ಆಗ್ತದಂತ ಒಂದು ಮಾತು ಹೇಳಿದ್ರು. ಅದಕ್ಕೆ ನಮ್ಮ ಮನೆಯವ್ರ ಮೇಲೆ ನಾನು ತುಂಬಾ ಭರವಸೆ ಇಟ್ಟು ಹಿಂಗ್ ಹೇಳಿದಾರಲ್ಲ, ನೋಡೋಣ ಅಂತ ಅವರಿಂದ ನಾನು, ನನ್ನಿಂದ ಅವ್ರು ಹಿಂಗೆ ವಿಚಾರ ಮಾಡ್ತಾ ಬಂದಿವಿ. ನಾವು ಒಂದು ದಿವ್ಸ ಬಿಡ್ಲಿಲ್ಲ, ಕೇಳಿದ್ವಿ. ಅವಾಗ ನಮ್ಗ ಅರಿವಿಗೆ ಬಂತು, ಗೊತ್ತಾಯ್ತು. ಅದಕ್ಕ ಯಾಕಂದ್ರ ಫಸ್ಟ್ ಕೇಳಿದಾಗ ಯಾರಿಗಾಗ್ಲಿ ಸಂಶಯ. ಇನ್ನು ಎಷ್ಟೋ ಜನ ಶಾಸ್ತ್ರ ಕೇಳಿ ಹೊರಗ್ ಬಂದಾಗ ಏನ್ ಹೇಳಿದ್ರು, ಏನ್ರಿ ಗುರುಗಳು ನೀನೇ ಪರಮಾತ್ಮ ಅಂತ ಹೇಳ್ತಾರ, ಪರಮಾತ್ಮ ಅಂದ್ರೆ ಗುಡಿದಾಗ ಅಲ್ಲೇ ಅದನ್ನ ಪರಮಾತ್ಮ, ಇವ್ರು ನೋಡಿದ್ರೆ ನೀನೇ ಪರಮಾತ್ಮ, ಹಂಗೆ ಪರಮಾತ್ಮ ತಾತ ಏನೇನೋ ಹೇಳ್ಬಿಡ್ತಾರಂತಂದ್ರು. ನಾವ್ ಸುಮ್ನೆ ನಕ್ಕಿವಿ, ಹಂಗಂಗೆ ಅವ್ರಿಗೇನ್ ನಾವು ಹೇಳಕ್ ಹೋಗ್ಲಿಲ್ಲ. ಬಟ್ ನಾವ್ ಸುಮ್ನೆ ಹೌದಾ ಅಂತ ನಕ್ಕಿ ಸುಮಾದ್ವಿ ನಾವು. ತುಂಬಾ ಜನ ಹಿಂಗೆ ಹೇಳ್ಬಿಟ್ಟು ಅರ್ಧ ಜನ ಬಿಟ್ಟೇ ಬಿಟ್ರು, ಈ ಗುರುಗಳು ಏನೇನೋ ಹೇಳತ್ತಾರಂತ. ನೋಡ್ರಿ ಎಂತ ಮಾತುಗಳು. ಅದಕ್ಕೆ ವಿಚಾರ ಹೆಂಗಿರ್ತಾವ ಅಂತಂದ್ರ, ನೀನೇ ಪರಮಾತ್ಮದಾಗ ನಮಗೆ ಗೊತ್ತಾಗಿಲ್ಲ ಅಂತಂದಾಗ ಇನ್ ಏನು ಎದುರಾಗಿರ್ಲಾರ್ದವ್ರಿಗೆ ಏನ್ ಗೊತ್ತಾಯ್ತು? ಇದನ್ನ ನಾವ್ ಅರ್ಥ ಮಾಡ್ಕೋಬೇಕಾದ್ರೆ ನಮ್ಮಲ್ಲಿ ಹಠ ಇರ್ಬೇಕು. ಪ್ರತಿನಿತ್ಯ ಕುಂತು ಕೇಳ್ಬೇಕು ಅಂದಾಗ ನಮ್ಗೆಲ್ಲಾ ವಿಚಾರಗಳು ಗೊತ್ತಾಗ್ತಾವ. ಅದಕ್ಕೆ ಹಠ ಬೇಕು ಶರಣಂಗೆ, ಪರದೈವ ವಲ್ಲೆನೆಂಬ ಅಂತ ಹಠ ಅನ್ನುವಂಥದ್ದು. ಕೆಲವೊಂದು ವಿಚಾರ ಹೇಳ್ತಾರ, ವೈರಾಗ್ಯ ಅನ್ನುವಂಥದ್ದು, ಹಠ ಅನ್ನುವಂಥದ್ದು, ಇದಕ್ಕ ಬಹಳ ವಿಶೇಷವಾಗಿ ಹೇಳ್ತಾರ. ಇದ್ ಹೆಂಗಾಗ್ತೀನಿ ನಾನ್ ಪರಮಾತ್ಮ ಅನ್ನುವಂತ ಸಲುವಾಗಿ ನಾವು ಕೂತ್ಕೊಂಡ್ರು ಪ್ರತಿನಿತ್ಯ ಕೇಳಿದಾಗ ನಮ್ಗೆ ಅರ್ಥ ಆಗ್ತದ, ಅಲ್ಲಿ ತನ ಅರ್ಥ ಆಗಲ್ಲ ಇದು. ಅದಕ್ಕೆ ಇಲ್ಲಿ ಕೂಡ ಏನು ಸಂಶಯ ಭಾವ, ಏನು ಶ್ರವಣದಿಂದ ಸಂಶಯ ಭಾವ ಹೋಗ್ತದ. ವಿಪರೀತ ಭಾವ ಅಂತಂದಾಗ ಕೂಡ ಜೀವಾತ್ಮ, ಮತ್ತೆ ನಾನು ಇದ್ದೀನಿ, ನಾ ಸಾಯ್ತೀನಿ, ನಾ ಉಡ್ತೀನಿ, ಎಲ್ಲ ನಾನು ಮಾಡುವವನ ಕರ್ತೃತ್ವ ಭೋಕ್ತೃತ್ವ ಎಲ್ಲ ಭಾವಗಳು ಇರ್ತಾವ. ಗುರು ಹೇಳ್ತಾನೆ ನೀನ್ ಜೀವಾತ್ಮ ಅಲ್ಲಪ್ಪ ಪರಮಾತ್ಮ ಅಂತ ಹೇಳಿದಾಗ ಈ ವಿಚಾರ, ಯಾಕಂತಂದ್ರ ವಿಪರೀತ ಭಾವನೆಯಿಂದ ಕೂತ್ಕೊಂಡಿರ್ತಾನ ಜೀವಾತ್ಮ, ನಾನು ಹಂಗಿಂಗ ಅಂತೇಳಿ. ಸದ್ಗುರು ಹಂಗೆ ಹೇಳಿದಾಗ ಇದನ್ನ ಮನನದಿಂದ ಅದನ್ನ ನಿವೃತ್ತಿ ಮಾಡ್ಕೊ. ಅಸಂಭಾವನೆ ಕೂಡ ಇದೇ ರೀತಿ 3 ಸಂಶಯಗಳು ಏನಾಗ್ಯಾವ ಈಗ ನನಗ ಹೋಗಿದಾವ. ಯಾಕಂತಂದ್ರ ಈ ಶೆಡ್ಲಿಂಗ್ ಪೂರ್ವಕವಾದಂತ ವಿಚಾರ ಇವಾಗ ನನಗ ಗೊತ್ತಾಗ್ಯದ. ಅದಕ್ಕ ಇಲ್ಲಿ ಕೂಡ ಏನ್ ಹೇಳ್ತಾರ, ನಾನು ಯಾರು ಅನ್ನುವಂಥ ತಿಳಿಲಾರ್ದಕ್ಕಾಗಿ ಇಷ್ಟೆಲ್ಲ ಅಜ್ಞಾನ ಆಗಿರುವಂಥದ್ದು.
ಯಾಕ ಇಲ್ಲಿ ಕೂಡ ನಾ ಬ್ರಹ್ಮ ಹೌದೋ ಅಲ್ವಾ ಅನ್ನೋ ಸಂಶಯ ಇರುವಂತದ್ದು, ನಾನು ಪರಬ್ರಹ್ಮನ ಅಲ್ಲ ಅಂತ ನಿಶ್ಚಯ ಮಾಡುವುದು ವಿಪರೀತ. ಈ 3 ರೀತಿಯಿಂದ ತೋರುವಂತಹ, ಯಾಕಂದ್ರೆ ಈ ಸಂಶಯ ಭಾವನೆಗಳನ್ನ ನಿವೃತ್ತಿ ಮಾಡುವಂತದ್ರ ಸಲುವಾಗಿ ಶ್ರವಣ ಮನನ ನಿಧಿದಾಸ ಹೇಳಿದಂಥದ್ದು. ನಮ್ಮಲ್ಲಿರುವಂಥವು ಏನು ಸಂಶಯಗಳೇನು ಅದಾವ, ಇವನ್ನ ನಿವೃತ್ತಿ ಮಾಡ್ಕೊಳ್ಳೋದಕ್ಕಾಗಿ ಶ್ರವಣ ಮನನ ನಿಧಿ ಪಕ್ಕ ಮಾಡ್ಕೊಳ್ಬೇಕನ್ನುವಂಥದ್ದು. ಈಗ ನಾನು ಸದ್ದು ಹೇಳಿದ ಪ್ರಕಾರ ನಾನು ಶ್ರವಣ ಮನನ ನಿಧಿಧ್ಯಾಸ ಮಾಡಿದೀನಿ. ಇವಾಗ ನನಗೆ ಹೆಂಗಾಗಿದೆ, ಈಗ ಅಹಂ ಬ್ರಹ್ಮಾಸ್ಮಿ, ನಾನು ಪರಬ್ರಹ್ಮ ಸ್ವರೂಪ ಇದ್ದೀನಿ, ದೃಢ ಅಪರೋಕ್ಷ ಜ್ಞಾನ ನನಗಾಗಿದೆ. ಈಗ ನನಗೆ ಈ ಶ್ರವಣಾದಿಗಳು ಈಗೇನಾಗಿದೆ, ನನಗೀಗ ಗೆದ್ದು ಬಿಟ್ಟಿದ್ದೀನಿ. ಶ್ರವಣಾದಿಗಳು ಇವಾಗ ನನಗ್ ಬೇಕಾಗಿಲ್ಲ. ನೋಡ್ರಿ ಹೆಂಗದ, ಅದ್ಭುತವಾದಂಥದ್ದಲ್ಲ. ಊಟ ಎಷ್ಟೊತ್ತು ಮಾಡ್ಬೇಕು? ಊಟ ಹೊಟ್ಟೆ ತುಂಬಲ್ತನ ಊಟ ಮಾಡ್ತೀವಿ, ಆದ್ರ ಹೊಟ್ಟೆ ತುಂಬಿದ್ಮೇಲೆ ಬೇಕಾದಷ್ಟು ಇಟ್ರು ಕೂಡ ನಾವ್ ಮಾಡ್ತೀವೇನು ಅಂತಂದ್ರೆ ಇಲ್ಲ ಸಾಕ್ರಿ ಹೊಟ್ಟೆ ತುಂಬಿದ್ರಿ ಅಂತೀವಲ್ಲ. ಇದು ಜ್ಞಾನನು ಹಂಗೇನೆ. ಅದಕ್ಕೆ ಇದು ಮುಗ್ಸಕ್ ಬರ್ತದ, ಸಂಸಾರ ಮುಗ್ಸಕ್ ಬರಂಗಿಲ್ಲ ಅನ್ನುವಂಥದ್ದು ಇದಕ್ಕ. ಯಾವಾಗ ನಮ್ಮ ಪಕ್ಕ ಶ್ರವಣ ಮಾಡಿದೀವಿ, ಮನನ ಮಾಡಿದೀವಿ, ನಿಧಿಧ್ಯಾಸ ಮಾಡಿದ್ವಿ, ಅಹಂ ಬ್ರಹ್ಮಾಸ್ಮಿ ಅನ್ನುವಂಥದ್ದು ನಮಗ್ ದೃಢ ಆಯ್ತು ಅಂತಂದಾಗ ಶ್ರವಣ ಮನನ ನಿಧಿಧ್ಯಾಸ ಮಾಡೋದು ಅವಶ್ಯಕತೆ ಇಲ್ಲ, ಮುಗೀತು. ಒಂದು ಸಲ ಮುತ್ತಾಯ್ತು ಅಂದ್ರೆ ಮತ್ತೆ ನೀರಲ್ಲಿ ಹಾಕಿದ್ರು ಕೂಡ ಮತ್ತೆ ನೀರ್ ಆಗಂಗಿಲ್ಲ ನೋಡ್ರಿ. ಅದಕ್ಕೆ ತಳುವದೆ ಮಾಳಪದಾವುದು ಭಾವ, ಇದು ಬಹಳ ಗೂಢಾರ್ಥವಾದಂತ ವಿಚಾರ ಅಷ್ಟೇ. ನೋಡ್ರಿ ಮಹಾತ್ಮರು ಹೇಳ್ತಾರ, ಈ ದೊಡ್ಡದು ಈ ಸುಖ ಅಂತಾನೆ ಬಯಸುವಂತದ್ದು. ಯಾರಾದ್ರೂ ಶ್ರೀಮಂತರು ದುಡ್ಡು ಐತೆ ಅಂದಾಗ ತಗೊಳ್ರಿ, ನಮ್ಮ ಮನ್ಯಾಗ ಆಲ್ಮರ್ಯಾಗ ರೊಕ್ಕ ಇಟ್ಟಿ ತಗೊಳ್ರಿ, ಬಂಗಾರ ಇಟ್ಟಿ ತಗೊಳ್ರಿ, ಬೆಳ್ಳಿ ಇಟ್ಟಿ ತಗೊಳ್ರಿ ಅಂತಾರ. ಯಾರಾದ್ರು ಇಲ್ಲಲ್ಲ. ಒಬ್ಬ ಜ್ಞಾನಿ ಕೂಡ ಹಾಗೇನೆ, ಆತನ ಬಲ್ಲಿ ಅಗರ್ಭ ಸಂಪತ್ತಿರ್ತಾವ. ಅದಕ್ಕೆ ಹೇಳ್ತಾರ ಅವ್ರು ಮಹಾತ್ಮರು, ಬಹಳ ಚಂದ ಹೇಳ್ತಾರ ಅವ್ರು. ಯಾಕಂತಂದ್ರ ಅವ್ರು ಹೆಂಗ್ ಇರ್ತಾರಪ್ಪ ಅಂದ್ರ ಅಗರ್ಭ ಶ್ರೀಮಂತ ಜ್ಞಾನದಲ್ಲಿ. ಅದಕ್ಕೆ ಇಲ್ಲಿ ಒಂದು ಉದಾಹರಣೆ ಹೇಳ್ತಾರ ಅವ್ರು. ಯಾವ ರೀತಿಯಪ್ಪ ಅಂತಂದ್ರೆ ಬಹಳಷ್ಟು ವಿಚಾರಗಳನ್ನ ಹೇಳ್ಕೊಂಡ್ ಬಂದಿದಾರ ಅವರು. ಕೆರೆ ಹಳ್ಳ ಬಾವಿಗಳು ಮೈ ತೆಗೆದರೆ ಗುಳ್ಳೆ ಗೊರಚಿ ಚಿಪ್ಪುಗಳು ಕಾಣಬಹುದು, ವಾರಿದಿ ಮೈ ತೆಗೆದರೆ ರತ್ನಗಳು ಕಾಣಬಹುದು, ಕೂಡಲ ಸಂಗನ ಶರಣರು ಮೈ ತೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು ಅಂತ ಹೇಳ್ತಾರ ಮಹಾತ್ಮರು. ಅದಕ್ಕ ಹೆಂಗ ಐತಿ ಅಂತಂದ್ರೆ ಹೇಳ್ತಾರ ಅವ್ರು. ಸುಮ್ಮನೆ ಅಲ್ಲಪ್ಪ ಮಹಾತ್ಮರು ವಾಕ್ಯಗಳು. ಆತನ ಎಲ್ಲ ಮುತ್ತು ರತ್ನ ಅವಳ ಯಾವ್ದಕ್ಕೂ ಬೆಲೆ ಕಟ್ಟಕ್ ಆಗದೆ ಇರುವಂತ ವಸ್ತುಗಳು ಆತನಲ್ಲಿ ಇರ್ತಾವ. ಮತ್ ಇದ್ದತೇನ್ ಬರ್ರಿ ಇದ್ದವ್ರು ರೊಕ್ಕ ಪಕ್ಕ ಇದ್ದವ್ರು ಬರ್ರಿ ಕರ್ದ್ ಕೊಡ್ತೀವಿ ಅಂತಾರನ ಅನ್ನಂಗಿಲ್ಲಲ್ಲ. ಆತ ತುಂಬ್ಕೊಂಡ್ ಬಾ ಶ್ರೀಮಂತದಾಗ ಅದನತ. ಯಾರಾದ್ರೂ ಬೇಕಪ್ಪ ಒಂಚೂರು ಅಂತ ಬಂದವರಿಗೆ ಅದು ಕೊಡ್ತಾನ. ಅದೇ ರೀತಿ ಅಪ್ಪ ನನಗೆ ಜನರ ಮರಣ ದುಃಖ ಬಹಳ ಐತಪ್ಪ, ಇದರಿಂದ ಹೆಂಗ್ ಪಾರಾಗ್ಬೇಕು ಅಂತ ಯಾರಾದ್ರೂ ಶಿಷ್ಯರ್ ಬಂದು ಕೇಳಿದ್ರ ಅವಾಗ ಆತನ ಅಧಿಕಾರತ್ವ ನೋಡ್ತಾನ, ಆತನ ದುಃಖ ನೋಡ್ತಾನ. ಅಯ್ಯಯ್ಯೋ ಬಾರೋ ಬಾ, ಹೆಸರು ಬಾರೋ ಬಾ, ಹೇಳ್ತೀನಿ ಬಾ, ನೀನು ಅಂಜಬೇಡ, ನೀನ್ ಸಾಯವನ್ನಲ್ಲ ಹುಟ್ಟುವನ್ನಲ್ಲ, ಬಾ ಹೇಳ್ತೀನಿ ಅಂತೇಳಿ ತನ್ನೊಳಗಡೆ ಇರುವಂತ ಎಲ್ಲ ಬಿಚ್ಚಿ ಕೊಟ್ಬಿಡ್ತಾನ. ಬಿಡಂಗ ಮತ್ತೆ ಆತ ಇಟ್ಕೊಂಡು ಹೋಗಂಗಿಲ್ಲ. ತಾನೇನ್ ಆನಂದ ಅನುಭವಿಸಿರ್ತಾನ ಆ ವಸ್ತುಗಳನ್ನ ತನಗೆ ಯಾರು ಶರಣಾಗತನ ಆಗ್ತಾರ ಅವ್ರಿಗೆ ಕೊಟ್ಬಿಡ್ತಾನತ್ತ. ಸುಮ್ನೆ ಬರ್ರಿಯಪ್ಪ ಕೊಡ್ತೀನಿ ಅಂತಾರೇನ ಅನ್ನಂಗಿಲ್ಲಲ್ಲ. ಹಂಗಾಗಿ ಸದ್ಗುರುನು ಹಾಗೇನೆ. ಯಾರು ಶರಣಾಗತನ ಆಗ್ತಾರ ಅದಕ್ಕೆ ಹೇಳ್ತಾರ ಅವರು, ಎಡರಡಿಸಿದ ವೇಳೆಯೊಳು ಧೈರ್ಯವನ್ನು ಕೇಳ್ಕೊಳ್ತಾರ, ನಿಜಗುಂಡ್ರಿ ಕೇಳ್ಕೊತಾರ. ಬೇಡುವೆನೋ ಅಭಾವ ನಿಮ್ಮನ್ನು ಭವಭವದೊಳಗೆ ಮಾಡನ ಒಲಿದು ಸುಗುಣ ಸಂತತಿ ಏನಿಂತು ಅಂತ ಹೇಳ್ತಾರ. ಅಪ್ಪ ನಿನಗ್ ಒಂದೇ ಕೇಳ್ತೀನಿ, ಅವ್ರು ಸಿರಿ ಸಂಪತ್ತಿ ಕೇಳಲಿಲ್ಲ, ಯಾವ್ದು ಕೇಳಿಲ್ಲ. ಬೇಡುವೆನೋ ಅಭಾವ ನಿಮ್ಮನ್ನು ಭವಭವದೊಳಗೆ ಮಾಡನ ಒಲಿದು ಸುಗುಣ ಸಂತತಿ ಏನಿಂತು ಅಂತ ಹೇಳ್ತಾರೆ. ಎಡರಡಿಸಿದ ವೇಳೆಯೊಳು ಧೈರ್ಯವನ್ನು ಕೇಳ್ಕೊಳ್ಳುವಂತ ಭಾವ ನೋಡ್ರಿ ಹೆಂಗೈತೆ ಅವ್ರದ್ದು. ಒಬ್ಬ ರಾಜನಾದಂತ ಕೇಳ್ಕೊಳ್ಳುವಂತ ಭಾವ ನೋಡ್ರಿ ಹೆಂಗೈತೆ ಅದ. ಎಡರಡಿಸಿದ ವೇಳೆಯೊಳು ಧೈರ್ಯವನ್ನು ಸಿರಿ ಒಡೆದು ಜೀವಿಸುವ ಎಡೆಯೊಳು ವಿನಯವನ್ನು ಕಡು ಜೌವನದೊಳು ವಿಕೃತಿ ದೂರದಿರುವುದನ್ನು ಪಿಡಿದ ನೇಮವನೆಡಬಿಡದತಿ ಛಲವನು ಅಂತ ಹೇಳ್ತಾರೆ. ಎಂತ ಅದ್ಭುತವಾದಂತ ಹೇಳ್ತಾನೆ. ಪಿಡಿದ ನೇಮವನೆಡಬಿಡದತಿ ಛಲವನು. ನೋಡ್ರಿ, ನಾನು ಏನ್ ಅನ್ಕೊಂಡಿದೀನಿ ಅಪ್ಪ, ನಾ ಕೇಳ್ಬೇಕಂತ ಕುಂತೀನಲ್ಲ, ಅದ್ ನನಗ್ ಛಲ ಕೊಡು, ಕೊನೆವರೆಗೂ ಕೇಳಂಗ್ ಛಲ ಕೊಡುವ ನನಗ. ಸಿರಿ ಸಂಪತ್ತು ಕೊಟ್ಟೆ ಅಂದ್ರೆ ನಾ ಬೇಡ ನಂಗೆ, ಯಾಕಂದ್ರೆ ನನ್ ಪ್ರಾರಬ್ಧದಾಗ ಇರ್ದದ್ ಬರ್ತದ ಹೋಗ್ತದ. ಆದ್ರ ಸಿರಿ ಬಂತು ಅಂದಾಗ ನನಗ ಅದ್ರ ಜೊತೆ ಏನ್ ಕೊಡು, ವಿನಯ ಕೊಡಪ್ಪ. ನೋಡ್ರಿ ಎಷ್ಟ್ ಅದ್ಭುತವಾಗಿ ಹೇಳ್ತಾರೆ. ಇಲ್ಲಿ ಹಸುವಳಿಯಲ್ಲಿ ದೇಹಿ ಒಲ್ಲದ ಅದತ್ತನು ಅಂತ ಹೇಳ್ತಾರ ಅವ್ರು. ನನ್ನ ಪ್ರಾಣ ಹೋದ್ರು ಕೂಡ ದೇವ್ರಿಗೆ ಅದು ಕೊಡು ಇದು ಕೊಡು ಅಂತ ಕೇಳಬಾರ್ದು ನನ್ನ ಭಾವ.
ಇದು ಕೊಡಪ್ಪ ಅದು ಕೊಡಪ್ಪ, ನನಗ್ ಹಂಗ್ ಮಾಡಪ್ಪ ಹಿಂಗ್ ಮಾಡಪ್ಪ, ಅದಕ್ಕೆ ಧರೆಗೆ ಯಾಚನೆಯಿಂದ ಲಘುತರ ಮುಂಟೆ ಅಂತ ಹೇಳಿದಾರ. ಅವ್ರು ನೀನ್ ಯಾಕೆ ಕೇಳ್ತೀಯೋ? ಅದಕ್ಕೆ ದೇವ್ರ ಹೋಗಿ ದೇವತೆಗಳ ದೇವ್ರ ಮುಂದ್ ಕೈ ಹೊಡ್ತೀಯನ? ಬೇಕು ಬೇಕಂತ ಯಾಕೆ ಬೇಕಂತ? ನೀನೇನ್ ಸಣ್ಣವಿದೇನ? ನೀ ಬಹಳ ದೊಡ್ಡವಿದೆ ನೀನು. ತಿಳಿಲಾರ್ದಕ್ಕಾಗಿ ಸಣ್ಣವ ಅಂತ ತಗೊಂತ ಕುಂತಿದ್ದೀನಿ ನೀನು. ನೀ ಅದಕ್ಕೆ ಧರೆಗೆ ಯಾಚನೆಯಿಂದ ಕೇಳುವಂಥದ್ದು ನಿನಗ ಬಹಳ ಅಗುರ್ತನ ಐತಿ ನೋಡೋದು, ಕೇಳಬೇಡ. ಏನ್ ಅದ್ಭುತ ಹೇಳ್ತಾರೆ ನಿಜಗೊಂಡ್ರ. ಅದಕ್ಕ ಇಲ್ಲಿ ಕೂಡ ಹಂಗ ಹೇಳ್ತಾರೆ ಏನಂದ್ರ, ಇವಾಗ ನನಗ ಶ್ರವಣ ಮನನ ನಿಧಿಧ್ಯಾಸ ಮೊದ್ಲ ಮಾಡ್ತಿದ್ದೆ, ಯಾಕಂದ್ರೆ ನಾನು ಸಂಶಯ ಭಾವ ಇದ್ದು ಮಾಡಿದೆ ನಾನು. ಇವಾಗ ನನಗ್ ಸಂಶಯ ಭಾವ ಇಲ್ಲ ನೋಡ. ಸಂಶಯ ಭಾವ, ವಿಪರೀತ ಭಾವ, ಅಸಂಭಾವ ಅನ್ನುವಂತ ಏನ್ ಇದ್ವಲ್ಲ, ಇವ್ ಯಾವ ನನಗಿಲ್ಲ, ಎಲ್ಲ ನಿವೃತ್ತಿ ಆಗ್ಯದ ಈಗ. ಮತ್ತೆ ಏನಾಗ್ಯದ, ಎಲ್ಲ ಹೋಗಿ ನಾನು ಅಹಂ ಬ್ರಹ್ಮಾಸ್ಮಿ ಅನ್ನುವಂತ ವಾಕ್ಯ ಈಗ ನನಗ್ ದೃಢ ಅಪರೋಕ್ಷ ಜ್ಞಾನ ಉಳ್ಳವ್ ನಾನಾಗಿದ್ದೀನಿ. ಅದಕ್ಕ ಈಗ ನನಗ ಅವಶ್ಯಕತೆ ಇಲ್ಲ, ಶ್ರವಣ ಮಾಡುವಂಥದ್ದು ಅವಶ್ಯಕತೆ ಇಲ್ಲ, ಮನನ ಮಾಡುವಂಥದ್ದು ಅವಶ್ಯಕತೆ ಇಲ್ಲ, ನಿಧಿಧ್ಯಾಸನ ಮಾಡುವಂತ ಅವಶ್ಯಕತೆ ನನಗಿಲ್ಲ. ಯಾಕಂದ್ರೆ ಅಜ್ಞಾನಿ ಆದಂತಹ ಶ್ರವಣ ಮಾಡ್ಬೇಕು. ತನ್ನ ಸಂಶಯ ನಿವೃತ್ತಿಯಾಗಿ ಅಹಂ ಬ್ರಹ್ಮಾಸ್ಮಿ ಅನ್ನುವಂತ ಭಾವ ದೃಢ ಆಗೋವರೆಗೂ ಈ ಶ್ರವಣ ಮನನ ನಿಧಿಧ್ಯಾಸ ಮಾಡ್ಬೇಕು. ದೃಢ ಆಯ್ತು ಅಂತಂದಾಗ ಇದು ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕ ಇಲ್ಲಿ ಸಂಶಯ, ಯಾಕಂದ್ರೆ ಯಾರಿಗೆ ಸಂಶಯ ಭಾವ ಇರ್ತದೆ ಅವ್ರು ಶ್ರವಣ ಮಾಡ್ಲೇಬೇಕು. ಎಲ್ಲಿ ತನ ಅಂದ್ರೆ ನಮ್ಗ ಪಕ್ಕ ಶ್ರವಣ ಆಯ್ತಂದ್ರೆ ಅಲ್ಲಿ ಮನನ ಪಕ್ಕ ಆಗ್ಬೇಕು. ಆಮೇಲೆ ನಿಧಿಧ್ಯಾಸನ ಆಯ್ತು ಅಂತಂದಾಗ ಅಲ್ಲಿ ಅಪರೋಕ್ಷ ಆಗ್ತದೆ, ಅಪರೋಕ್ಷ ಜ್ಞಾನ ಅಳವಡುತ್ತದೆ. ದೃಢ ಅಪರೋಕ್ಷ ಜ್ಞಾನ ಆಯ್ತು ಅಂದಾಗ ಬೇಕಾಗಿದೆ. ಯಾಕಂದ್ರೆ ನಮ್ಮದಲ್ಲ ಸಣ್ಣ ಗಿಡ, ಯಾವುದೋ ಒಂದು ಒಳ್ಳೆ ಗಿಡ ಹಾಕಿರ್ತೀವಿ, ಮತ್ತ ಪ್ರಾಣಿ ಪಕ್ಷಿಗಳು ತಿನ್ಲಿ ಮಾಡ್ಲಿ ಅಂತ ಅನ್ನುವಂಥದಕ್ಕೆ ಸುತ್ತ ಮತ್ತೆ ಬೇಲಿ ಹಾಕಿ ಅದಕ್ಕೆ ನೀರು ಗೊಬ್ಬರ ಎಲ್ಲ ಹಾಕ್ತಾ ಇರ್ತೀವಿಲ್ಲ, ಅದು ದೊಡ್ಡದಾದ್ಮೇಲೆ ಬೇಕಾಗ್ತದ ಮತ್ತೆ ಅದಕ್ಕೆ ರಕ್ಷೆ ಸುತ್ತ ಬೇಲಿ ಪಲಿ ಕಟ್ಟದ್ ಬೇಕಾಗ್ತದ, ದೊಡ್ಡ ಗಿಡ ಆಯ್ತಂದ್ರ. ಹಾಗಲ್ಲಲ್ಲ, ಅದೇ ರೀತಿ ಕೂಡ ಇಲ್ಲಿ ಯಾವಾಗ ನಿನಗ್ ಜ್ಞಾನ ದೃಢ ಆಯ್ತು ಅಂತಂದಾಗ ಶ್ರವಣ ಮನನ ಮಾಡುವಂತ ಅವಶ್ಯಕತೆ ನಿನಗಿಲ್ಲ. ಅಜ್ಞಾನ ಕಾಲದಲ್ಲಿ ಇರ್ತದ. ನನಗೀಗೇನು ಬೇಕಾಗಿಲ್ಲ ನೋಡು. ಅದಕ್ಕಾಗಿ ಮೋಕ್ಷ ಪಡ್ಕೊಳ್ಬೇಕು. ಮೋಕ್ಷಕ್ಕಾಗಿ ಶ್ರವಣ ಮನ ನಿಧಿಧ್ಯಾಸಗಳು ಇವ್ ಯಾವ ಕರ್ತವ್ಯ ಕೂಡ ನನಗಿಲ್ಲ, ಕರ್ತೃತ್ವ ಕೂಡ ನನಗಿಲ್ಲ. ಈಗ ನಾನು ಹೆಂಗದೀನಿ, ಪರತಂತ್ರನಾಗದೆ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಭಯನೇ ಇಲ್ಲ ನೋಡ್ರಿ ಈಗ ನನಗ. ಈಗ ಪರತಂತ್ರನಾಗದೆ ಹೆಂಗದೀನಿ ನಾನು, ಸ್ವತಂತ್ರೆಯಿಂದ ಇದ್ದೇನೆ. ಅದಕ್ಕೆ ಎಷ್ಟು ಚಂದ ಹೇಳ್ತಾರ ಅವರು, ಮೆರವ ಸುಶ್ರವಣ ಮನನ ನಿಧಿಧ್ಯಾಸ ಜರಕವಿಲ್ಲದೆ ಸ್ವತಂತ್ರತೆಯೋಳು. ನಾ ಇವಾಗ ಸ್ವತಂತ್ರದಿಂದ ನೋಡಿ, ಯಾರನಲ್ಲಿ ಪರತಂತ್ರದಿಂದ ಇಲ್ಲ ನಾನು ಅನ್ನುವಂತ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರ ಶಿಷ್ಯ. ಈಗ ಶ್ರೀ ಗುರು ಏನ್ ಹೇಳ್ತಾರೆ, ಈಗ 5ನೇ ನುಡಿ ಹೇಳ್ತಾರೆ. ಆವ ಮತದೊಳಾರು ವಿಧಿಸುವ ವಿಶ್ವ ಭಾವನೆಯೊಳೊಮ್ಮೆ ಬೆರೆಸದ ಪಾವನಾತ್ಮಕ ಶಂಭುಲಿಂಗವ ಕೂಡಿ ಜೀವನ್ ಮುಕ್ತತೆ ಮಿಗೆ ನೆಲೆಗೊಂಡು ಅಂತ ಅದ್ಭುತವಾದಂತ ವಿಚಾರ ಹೇಳ್ತಾರ. ಏನ್ ಹೇಳ್ತಾರ, ನನಗೆ ಏನನ್ನ ಪಡೆಯುವಂಥದ್ದು ಯಾವ ಕರ್ತವ್ಯ ಕೂಡ ನನಗಿಲ್ಲ ಅಂತ ಹೇಳಿ. ಈಗ ಮತವಾದಿಗಳು ಬಹಳಷ್ಟು ಕೆಲವೊಂದು ದೇವ್ರು ಇದ್ದಾನಂತ ಕೆಲವ್ರು ಹೇಳ್ತಾರ, ದೇವ್ರು ಇಲ್ಲ ಅಂತ ಕೆಲವ್ರು ಹೇಳ್ತಾರ, ದೇವ್ರು ಅಲ್ಲಿದ್ದಾನಂತ ಹೇಳ್ತಾರ, ದೇವ್ರು ಇಲ್ಲಿದ್ದಾನಂತ ಹೇಳ್ತಾರ. ನನಗ ಈಗ ಬಹಳಷ್ಟು ನೋಡ್ರಿ ಹಲವಾರು ವಿಚಾರಗಳನ್ನ ಒಬ್ಬೊಬ್ರು ಒಂದೊಂದ್ ತರ ಹೇಳ. ಮತವಾದಿಗಳು ಏನ್ ಹೇಳ್ತಾರ, ಒಬ್ಬೊಬ್ರು ಪೂರ್ವ ಮೀಮಾಂಸಕರಾಗಿರ್ಬೋದು, ಚಾರ್ವಾಕರಾಗಿರ್ಬೋದು, ಇವರೆಲ್ಲ ಒಂದೊಂದು ವಿಚಾರವನ್ನು ಒಂದೊಂದು ರೀತಿಯಲ್ಲಿ ಹೇಳ್ತಾರೆ. ಅವ್ರ ಮಾತ್ ಕೇಳಿದ್ರ ಹೌದು ಇದು ಸರಿ ಅಂತ ಅನಿಸ್ತದ, ಇನ್ನೊಬ್ರ ಮಾತ್ ಕೇಳಿದಾಗ ಇದು ಸರಿ ಅನಿಸ್ತದ, ಇನ್ನೊಬ್ರ ಮಾತ್ ಕೇಳಿದಾಗ ಅದು. ಯಾಕಂದ್ರ ಬಹಳಷ್ಟು ಗೊಂದಲಗಳು ನನಗ. ಯಾವ ಮಾತಂತ ಕರೆಕ್ಟ್ ಇಡ್ಲಿ, ಯಾರ್ದು ಮತ ಸರಿ ಅಂತ ತಿಳ್ಕೊಳ್ಳಿ ನಾನು. ಈ ರೀತಿ ಆದ್ರೂ ಕೂಡ ಈ ಭಾವನೆಗಳು, ಯಾಕಂದ್ರೆ ನಾನಾ ರೀತಿಯಿಂದ ವಿಷಯಗಳನ್ನ ಹೇಳುವಂತವೇ, ಇವೇ ಸರಿ ಇಲ್ಲ ಅಂತ ಅನ್ನುವಂತ ಒಂದು ದ್ವಂದ್ವ ಭಾವ ನನಗಿರ್ತಿತ್ತೀಗ. ಆದ್ರೆ ಇಂಥದೇ ಕರೆಕ್ಟ್ ಅಂತ ಅನ್ನುವಂಥ ಭಾವ ನನಗ ಆ ದೃಢ ಭಾವ ಬರ್ತಿರ್ಲಿಲ್ಲ. ಆ ಭಾವನೆಗಳು ಯಾಕಂತಂದ್ರೆ ಇಂಥ ಒಂದು ಆ ಭಾವನೆಗಳಿಗೆ ಸಿಲುಕದೆ. ಅದಕ್ಕ ಆವ ಮತದೊಳಾರು ವಿಧಿಸುವ ವಿಶ್ವ ಭಾವನೆಗಳೊಮ್ಮೆ ಬೆರೆಸಾದ. ಯಾಕಂತಂದ್ರ ಎಲ್ಲರೂ ಯಾವ ರೀತಿ ಹೇಳಿದ್ರು ಕೂಡ ಅಲ್ಲಿ ಆ ಭಾವನೆಗಳಿಗೆ ಸಿಲುಕದೆ ಬೇರೆಯಾಗಿರುವಂತಹ ಪಾವನಾತ್ಮಕ ಶ್ರೀ ಶಂಭುಲಿಂಗದೊಡನೆ ಈಗ ಹೆಂಗಾಗ್ಯದ, ಅಭೇದವಾಗಿ
ಸಮರಸವಾಗಿ ನಾನು ಹೆಂಗ ಅಂತಂದ್ರ ಇರುವಂಥದ್ದು ಶಂಭುಲಿಂಗದೊಡನೆ ನಾನು ಅಭೇದವಾಗಿರುವಂಥದ್ದು ಇವಾಗ ನನಗ್ ಗೊತ್ತಾಗಿದೆ. ಯಾಕಂತಂದ್ರ ಈ ಒಂದು ಪ್ರಾರಬ್ಧ ಕರ್ಮ ಅನ್ನುವಂಥದ್ದು ಒಂದು ಚಕ್ರ ಇದ್ದಂಗಿದು. ಕರ್ಮಾನುಸಾರವಾಗಿ ಚಕ್ರ ತಿರುಗ್ತಾ ಇರುವಂಥದ್ದು. ಪ್ರಾರಬ್ಧ ಕರ್ಮದಿಂದಾನೇ ಈ ಶರೀರಗಳು ಬರ್ತಾ ಹೋಗ್ತಾ ಇದ್ದಾವ. ಯಾಕಂತಂದ್ರ ಈಗ ಯಾವ ರೀತಿ ಆಗ್ಯದಂತಂದ್ರ ಇದೆಲ್ಲದ್ರಿಂದ ಇವಾಗ ನಾನು ಮುಕ್ತಿಯನ್ನ ಪಡ್ಕೊಂಡಿದ್ದೀನಿ. ಇದು ಯಾವ್ದು ನನಗಿಲ್ಲೀಗ. ಈಗ ಏನಾಗಿದೆ ಅಂತಂದ್ರ ಇಂತಹ ದೃಢವಾದ ನಾನು ಅಹಂ ಬ್ರಹ್ಮಾಸ್ಮಿ ಅನ್ನುವಂತ ಭಾವದಲ್ಲಿ ನಾನು ಇರೋದ್ರಿಂದ ಇವಾಗ ಜೀವತ್ವ ಭಾವ ನನ್ನಲ್ಲಿ ಒಂದು ಸ್ವಲ್ಪ ಕೂಡ ಇಲ್ಲ. ಅಂದ್ರೆ ಜೀವನ್ ಮುಕ್ತಿಯ ವಿಲಕ್ಷಣ ಆನಂದವನ್ನ ನಾನು ಹೊಂದಿದ್ದೀನಿ ಈಗ. ಈಗ ಯಾವುದೂ ಇಲ್ಲ, ನನಗೆ ಏನ್ ತೋರಿದ್ರು ಕೂಡ ನಾನು ಅದ್ರಾಗ ಬೆರೆಯುವವನಲ್ಲ. ಈಗ ನಾನು ಸಾಕ್ಷಿ ರೂಪವಾಗಿ ನೋಡ್ತಾ ಇದ್ದೀನಿ. ನನ್ನಲ್ಲಿ ಆ ಕರ್ತೃತ್ವ ಭೋಕ್ತೃತ್ವ ಯಾವ್ದು ಇಲ್ಲ ನನ್ನಲ್ಲಿ ಈಗ. ಅದಕ್ಕೆ ಇಂಥ ಒಂದು ಪಾವನಾತ್ಮಕ ಶಂಭುಲಿಂಗವನ್ನ ಕೂಡಿ ಈಗ ನಾನು ಹೇಗಾಗಿದ್ದೀನಿ, ಜೀವನ್ ಮುಕ್ತಿಯ ವಿಲಕ್ಷಣ ಆನಂದವನ್ನ ಈಗ ನಾ ಹೊಂದಿದ್ದೀನಿ. ಮತ್ತಿದಕ್ಕಿಂತ ಮುಂದೆ ಐತೇನ್ರಿ? ಯಾವ್ದೋ ಒಂದು ಡಿಗ್ರಿ ಪಾಸ್ ಆಯ್ತಂತ ವ್ಯಕ್ತಿ ಅದಕ್ಕಿಂತ ಮುಂದೆ ಏನಿಲ್ಲ ಅಂತಾನ ಒಂದು ನೌಕರಿ ಸಲುವಾಗಿ ಒಂದು ಅದು ಏನಂದ್ರೆ ವೃತ್ತಿ ಕೋರ್ಸ್ ಅಂತ ಹೇಳಿ ಕೆಲವೊಂದೊಂದು ವರ್ಷ 2 ವರ್ಷ ಮಾಡ್ತಾರೆ. ಅದಕ್ಕಿಂತ ಮುಂದಿಂದ ಏನಾರ ಐತೇನಂತಂದ್ರೆ ಇಲ್ರಿ ನೌಕರಿ ಆಗ್ತದೆ, ಇನ್ನು ನಾವು ಕುಂತು ತಿಂತೀವಿ ಅಂತ ಹೇಳ್ತೀವಿ ಅಷ್ಟೇ. ಅದಕ್ಕಿಂತ ಮುಂದಿಂದ ಅಂದ್ರೆ ಇರಂಗಿಲ್ಲ. ಅದೇ ರೀತಿ ಕೂಡ ಇಲ್ಲಿ ಅಂತ ಜೀವನ್ ಮುಕ್ತಿ ವಿಲಕ್ಷಣ ಆನಂದವನ್ನ ಹೊಂದಿದ ನಂತರ ಅದಕ್ಕಿಂತ ಏನಾದ್ರು ದೊಡ್ಡದೈತೇನೆ ಏನಾದ್ರು? ಅದಕ್ಕೆ ಹೇಳೋದು ಇದು ಜ್ಞಾನ ಅನ್ನುವಂಥದ್ದು ಮೇಲ್ಮಟ್ಟಕ್ಕೆ ಬಂದಂತ ವಿಚಾರ. ಇದ್ರ ಮ್ಯಾಲ ಮತ್ತೇನು ಇಲ್ಲೇ ಇಲ್ಲ. ಮತ್ತೇನಾರ ಪಡ್ಕೋತೀನಿ ಅನ್ನುವಂಥದ್ದು ಏನಾರ ಐತೇನಂದ್ರೆ ಏನು ಇಲ್ಲ. ಇದೇ ಫೈನಲ್ಕ ಬಂದಿದೀವಿ ಇವಾಗ ನಾವು. ಇಲ್ಲೇ ಮುಖ್ಯವಾಗಿರುವಂತ ವಿಚಾರಗಳು. ಇದಕ್ಕಿಂತ ಮತ್ತೆ ಮೇಲ್ಗಡೆ ಏನು ಇಲ್ಲ. ಎಲ್ಲಾ ಮಹಾತ್ಮರು ಬಂದಂತದ್ದು ಇಲ್ಲಿಗೇನೆ ಕೊನೆಗೆ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ ಏನು ಹೇಳ್ತೀವಲ್ಲ, ಅಲ್ಲಿಂದ ಬಂದಂತ ಈ ಅಡಿಗೆ ಇದು. ಇದಕ್ಕೆ ಇನ್ನೊಂದು ತೆಗಿಯಂಗೂ ಇಲ್ಲ, ಇನ್ನೊಂದು ಹಾಕಂಗೂ ಇಲ್ಲ, ಮಿಶ್ರ ಮಾಡಂಗೂ ಇಲ್ಲ. ಇದಕ್ಕೆ ಅಂತ ಪವಿತ್ರವಾದಂತ ವಿಚಾರಗಳು ಇವು. ಮಹಾತ್ಮರು ಇದನ್ನೇ ಉಂಡ್ರು, ಇದನ್ನೇ ತೃಪ್ತಿ ಪಡ್ಕೊಂಡ್ರು, ಆನಂದ ಪಟ್ರು. ಇದೇ ಅಡಿಗೆನೆ ಊಟ ಮಾಡಿದ್ರು ಅವರು. ಅದಕ್ಕೆ ಇದಕ್ಕಿಂತ ಹೆಚ್ಚಿಂದ ಯಾವ್ದಿಲ್ಲ. ಅದ ಕಾರಣ ಏನಾದ್ರೂ ಒಂದು ಪಡೀಬೇಕು ಅನ್ನುವಂಥದ್ದು, ಇದನ್ನ ಪಡ್ಕೊಂಡ್ನಂದ್ರೆ ಮತ್ತೆ ಏನಾದ್ರು ಪಡ್ಕೋಬೇಕಂತ ಭಾವ ಬರ್ತದೇನ? ಏನೇನೇನೇನೇನಿಲ್ಲ, ಮುಗಿತ್ ಕೃತಕೃತ್ಯ ಧನ್ಯ. ಅವಾಗೇನ್ ಮೈತ್ರಾ ದೇವಿಗೆ ಯಾಜ್ಞವಲ್ಕ್ರು ಹೇಳಿದ್ರು, ಮೈತ್ರಾ ಕೃತಕೃತ್ಯ ನೀ ಧನ್ಯ, ಅದರಿಂದ ನೀನಿಲ್ಲಿ ಕೃತಕೃತ್ಯ, ಅದರಿಂದ ನಿನಗೆ ಪೇಳುವನಿ ಕೇಳು ಮೈತ್ರಿ ಪದಪಿಂದ ಅದ್ವೈತ ವಿಷಯವನ್ನು ಅಂತ ಹೇಳಿದ್ರಲ್ಲ. ಇಲ್ಲಿ ಕೃತಕೃತ್ಯ ಆಗ್ಬಿಡ್ತು ನೋಡ್ರಿ, ಆಗ್ಬಿಟ್ಟಾಯ್ತ. ಇಲ್ಲಿ ಮತ್ ಮಾಡ್ಬೇಕನ್ನುವಂಥದ್ದಿಲ್ಲ, ಬಿಡ್ಬೇಕನ್ನುವಂಥದ್ದಿಲ್ಲ, ಏನಾದ್ರು ಕರ್ತವ್ಯ ಅನ್ನುವಂಥದ್ದಿಲ್ಲ, ಏನಿಲ್ಲ, ಬರೀ ಆನಂದ ಇಲ್ಲಿ. ಈ ರೀತಿ ಗುರುಗಳಿಗೆ ಹೇಳ್ತಾ ಇದ್ದಾನಪ್ಪ, ನನಗೆ ಏನಿಲ್ಲ ನೋಡಪ್ಪ, ಈಗ ಬಹಳ ಆನಂದವಾಗಿದ್ದೀನಿ, ಅದು ಮಾಡ್ಬೇಕು ಇದು ಮಾಡ್ಬೇಕು, ಒಂದ್ ಎರಡ ಇದಕ್ಕ ಅಷ್ಟು ಕಷ್ಟದಲ್ಲಿ ಇದ್ದೀನಪ್ಪ, ನನ್ನನ್ನು ಪಾರ್ ಮಾಡಿದ್ರಿ ನೀವು ಅಂತ ಶಿಷ್ಯ ಗುರುವಿನ ಮುಂದೆ ನಿವೇದನೆ ಮಾಡ್ಕೊಳ್ತಾ ಇದ್ದಾನೆ, ಹೇಳ್ತಾ ಇದ್ದಾನ ಬಹಳ ಕಷ್ಟದಾಗ. ಅದಕ್ಕೆ ಅವ್ರು ಹೇಳ್ತಾರ, ಓಹೋ ಪುಣ್ಯದಿಂದ ಗುರು ದೇವ ತಾನೇ ಬಂದನು, ಹೆದಿರಬೇಡಿರೆಂದನು, ಅಭಯ ನೀಡಿ ಬಿಟ್ಟನು, ಬೋಧ ಹೇಳಿ ಕೊಟ್ಟ, ಭವ ರೋಗ ಬಿಡಿಸಿ ಬಿಟ್ಟ, ದ್ವೈತ ತೂರಿ ಬಿಟ್ಟ, ಅದ್ವೈತ ತಿಳಿಸಿ ಕೊಟ್ಟ. ಏನ್ ಅದ್ಭುತ ರೀ. ಹಿಂಗಾಗಿ ಈಗ ನನಗೇನು ಚಿಂತನೆ ಇಲ್ಲ ನೋಡಪ್ಪ, ಆರಾಮಾಗಿದ್ದೀನಪ್ಪ. ಅದಕ್ಕ ಜ್ಞಾನಿಗೆ ಏನೊಂದು ಈ ಗೀತೆಯಲ್ಲಿ ಕೂಡ ಹೇಳ್ತಾರೆ, ಜ್ಞಾನಿಗೆ ಯಾವ ಕರ್ತವ್ಯ ಇಲ್ವೇ ಇಲ್ಲ, ಮಾಡೋದು ಮಾಡುವಂತದ್ದೇನಿಲ್ಲ. ಈ ರೀತಿಯಾಗಿ ಇಲ್ಲಿ ನನಗ ಇವಾಗ ನಿಮ್ಮ ಉಪದೇಶದಿಂದ ನಾನು ಧನ್ಯನಾಗಿದ್ದೀನಪ್ಪ ಅಂತ ಗುರುವಿನನ್ನ ಕೊಂಡಾಡಿ ಅದನ್ನು ಸ್ತುತಿ ಮಾಡ್ತಾನ ಶಿಷ್ಯ ಅಂತ ಕೂಡ ಹೇಳ್ತಾರೆ. ಮತ್ತೆ ನಾವು ಮುಂದಿನ ವಿಚಾರ 53ನೇ ಪದ್ಯ ಬಹಳ ವಿಶೇಷ ಅದ. ಅದಕ್ಕೆ ನಿಜಗುಂಡ್ರಿ ಕೆಲವು ಪದಗಳು ಬಹಳಷ್ಟು ಜನರಿಗೆ ಇಡ್ಸಂಗಿಲ್ಲ, ಆಗಂಗಿಲ್ಲ. ಯಾಕಂದ್ರೆ ನೇರವಾದಂತ ವಿಚಾರಗಳು ಅದಾವ ಇದರಲ್ಲಿ, ತುಂಬಾ ನೇರವಾದಂತ ವಿಚಾರಗಳು. ಅದು ಬೇರೆ ಇನ್ನೊಬ್ರಿಗೆ ಹೇಳುವಂತದ್ದಲ್ಲ, ನಮ್ಮ ಒಳಗ ನಾವೇ ತಿಳ್ಕೋಬೇಕು, ನಮ್ಮನ್ನ ನಾವು ತಿದ್ಕೊಳ್ಳೋಂತ ವಿಚಾರಗಳು. ಬೇರೆದವ್ರು ಹಂಗ ಹೇಳ್ತಾರೇನ್ರಿ, ಹಿಂಗ ಹೇಳ್ತಾನ್ರಿ, ಮುಂದಿನ ಸಲ ಹೇಳ್ತಾನ್ರಿ, ಅದ್ ಖಂಡಿತ ಇಲ್ಲ. ಇಲ್ಲಿ ನಮ್ಮೊಳಗ ನಾವ್ ತಿಳ್ಕೊಳ್ಳುವಂಥದ್ದು, ನಮ್ಮಲ್ಲೇ ಒಬ್ಬ ಹಸುರ ಅದನ್ರಿ, ನಮ್ಮಲ್ಲೇ ರಾಕ್ಷಸ ಇದ್ದಾನ್ರಿ ಒಬ್ಬನು.
ಅವನನ್ನ ಹೊಡಿಯೋದಕ್ಕಾಗಿ ನಮ್ಮೊಳಗ ನಾವ ತಿಳ್ಕೊಂಡು ನಮ್ಮೊಳಗ ನಾವು ಹೊಡ್ಕೊಳ್ಬೇಕಂತದ್ದು ದುರ್ಗುಣಗಳು ಏನ್ ಅದಾವ ಅದಕ್ಕೆಲ್ಲಕ್ಕಿಂತ ಮಿಗಿಲಾದಂತ ಒಬ್ಬ ಹಸುರ ಅದನ್ನಲ್ಲ, ಅದನ್ನ ಸದೆ ಬಡಿಲಿಕ್ಕೆ ಇಷ್ಟೆಲ್ಲ ಹೋರಾಡುವಂತದ್ದು. ನಾವ್ ಇನ್ನೊಬ್ರಿಗೆ ಹೇಳ್ತೀವಿ ಮಾಡ್ತೀವಿ ಅಂತ ಇನ್ನೊಬ್ರಿಗೆ ಬಟ್ ಮಾಡಿ ನಮ್ ಸಲುವಾಗಿ ಹೇಳ್ತಾರೇನ್ರಿ, ಅವ್ರ ಸಲುವಾಗಿ ಹೇಳ್ತಾರೆ, ಯಾರ ಸಲುವಾಗಿ ಹೇಳುವಂತದ್ದಲ್ಲ ಇದು. ಯಾವ ಒಬ್ಬ ವ್ಯಕ್ತಿಯ ಬಗ್ಗೆ ಆಗಿರ್ಬೋದು, ಯಾರೋ ಬಗ್ಗೆ ಉದ್ದೇಶ ಪೂರ್ವಕವಾಗಿ ಹೇಳುವಂತದ್ದಲ್ಲ ಇದು. ಜೀವಾತ್ಮನಿಗೆ ಹೇಳುವಂತ ಭಾವ ಒಂದೇ ಹೊರತಾಗಿ ಅದು ನಮ್ಮೊಳಗ ಅಂತರಂಗದ ಕನ್ನಡಿ, ನಮ್ಮೊಳಗ ನಾವ್ ಹೆಂಗದೀವಿ ಅಂತ ತಿಳ್ಕೊಳ್ಳುವಂತ ವಿಚಾರ ನಿಜಗೊಂಡ್ರು ಅದ್ಭುತವಾಗಿ ಹೇಳಿದ್ದಾರೆ. ಹಂಗಾಗಿ ನಾವು ನಾಳೆ ವಿಷಯ ಕೂಡ ಬಹಳ ಅದ್ಭುತ ಅದ. ಮತ್ತೆ ನೋಡೋಣ, ನಾಳೆ ವಿಚಾರ ನೋಡೋಣ. ಮತ್ತೆ ಇದರಲ್ಲಿ ಒಂದೆರಡು ಮತ್ ಗುರುಗಳ ಪಾದಕ್ಕೆ ಅರ್ಪಿಸಿ ಹರ